Sincere Christian greetings to all dear fellow believers this evening as we all come together in the presence of the Lord in our respective homes to hear and study the word of God together. ನಾವೆಲ್ಲರೂ ಸಹ ನಮ್ಮ ಮನೆಗಳಲ್ಲಿ ನಾವು ಸತ್ಯವೇದ ಅಧ್ಯಯನಕ್ಕಾಗಿ ನಾವು ಸೇರಿ ಬರುವ ಹಾಗೆ ಕರ್ತನು ಆತನ ಅವಕಾಶವನ್ನು ಕೊಟ್ಟಿದ್ದಾನೆ. ನಾವು ಆತನಿಗೆ ಸ್ತೋತ್ರ ಸಲ್ಲಿಸೋರು ನಾವು ಆಗಿರೋಣ ಮತ್ತು ಯಥಾರ್ಥವಾದ ಕ್ರೈಸ್ತಿಯ ವಂದನೆಗಳನ್ನು ನಿಮ್ಮೆಲ್ಲರಿಗೂ ಸಹ ನಾನು ಸಲ್ಲಿಸ್ತೇನೆ. God's house, God's husbandry. ದೇವರ ಮನೆ ಮತ್ತು ದೇವರ ಹೊಲ. As we come to the next session, will you please turn with me to Genesis chapter 2 and verse 8. ನೀವೆಲ್ಲರೂ ಸಹ ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 8ನೇ ವಚನಕ್ಕೆ ನಿಮ್ಮ ಸತ್ಯವೇದಗಳನ್ನು ತಿರುಗಿಸಿರಿ. And the Lord God planted a garden. ಯೆಹೋವ ದೇವರು ಆತನು ಒಂದು ತೋಟವನ್ನು ಆತನು ನೆಟ್ಟನು. The planting of the garden. ಆ ಒಂದು ತೋಟದ ನೆಡುವಿಕೆ. What joy it was for the man of God to address the church at Corinth and say, "Ye are God's husbandry." ನೀವೆಲ್ಲರೂ ಸಹ ದೇವರ ಹೊಲ ನೀವಾಗಿದ್ದೀರಿ ಎಂಬುದಾಗಿ ಅಪೊಸ್ತಲನಾದ ಪೌಲನು ಆತನು ಕೊರಿಂಥದಲ್ಲಿದ್ದ ಸಭೆಗೆ ಆತನು ತಿಳಿಸುವನಾತನು ಆಗಿದ್ದಾನೆ. Keeping the Garden of Eden on one hand and the local assembly on the other hand, we are learning 10 principles and practices to be seen in our Christian fellowship with the local assembly. ಕ್ರೈಸ್ತಿಯ ಒಂದು ಅನ್ಯೋನ್ಯತೆಗೋಸ್ಕರ ನಮ್ಮ ಸ್ಥಳೀಯ ಸಭೆ ಅನುಗುಣವಾಗಿ ನಾವು ಒಂದು ಬದಿಯಲ್ಲಿ ನಾವು ಸ್ಥಳೀಯ ಸಭೆಯನ್ನು ನಾವು ತೆಗೆದುಕೊಂಡು ಮತ್ತೊಂದು ಬದಿಯಲ್ಲಿ ನಾವು ಏದೇನ್ ತೋಟದ ಕುರಿತಾಗಿ ನಾವು ಅಧ್ಯಯನ ಮಾಡುವಾಗ 10 ಅಂಶಗಳನ್ನು ನಾವು ಕಲಿಯುತ್ತಾ ನಾವು ಬಂದಿದ್ದೇವೆ. So Genesis 2:8 says to us 3 first important principles. ನಾವು ಆದಿಕಾಂಡ ಪುಸ್ತಕದಲ್ಲಿ Uncle, can you please come again? Chapter 2 and verse 8 tells us 3 basic important principles. ನಾವು 2ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು 3 ಅಂಶಗಳನ್ನು ತುಂಬಾ ಪ್ರಾಮುಖ್ಯವಾದ ಅಂಶಗಳನ್ನು ಅಲ್ಲಿ ನಾವು ನೋಡೋಣವಾಗಿದ್ದೇವೆ. Number 1, the planting of the garden. ಮೊದಲನೇದಾಗಿ ಆ ಒಂದು ತೋಟದ ನೆಡುವಿಕೆ. Number 2, the position of the garden. ಎರಡನೇದಾಗಿ ಆ ತೋಟದ ದಿಕ್ಕು ಅಥವಾ ಸ್ಥಾನ. And the Lord God planted a garden eastward in Eden. ಮತ್ತು ಇದಲ್ಲದೆ ಯೆಹೋವ ದೇವರು ಮೂಡಣ ದಿಕ್ಕಿನಲ್ಲಿರುವ ಏದೆನ್ ಸೀಮೆಯಲ್ಲಿ ಒಂದು ಉದ್ಯಾನವನವನ್ನು ಮಾಡಿದನು. And there he put the man whom he had formed. ಆತನು ರೂಪಿಸಿದ ಮನುಷ್ಯನನ್ನು ಅದರಲ್ಲಿ ಇರಿಸಿದನು. The person in the garden. ಆ ತೋಟದಲ್ಲಿ ಇದ್ದ ವ್ಯಕ್ತಿಗಳು. Verse 7 will describe us what kind of person, one who has the breath of the life of God in him or her. ಆತನಲ್ಲಿ ಅಥವಾ ಆಕೆಯಲ್ಲಿ ದೇವರ ಶ್ವಾಸವನ್ನು ಇರುವ ವ್ಯಕ್ತಿಗಳ ಕುರಿತಾಗಿ ನಾವು 7ನೇ ವಚನದಲ್ಲಿ ನಾವು ಓದುವವರಾಗಿದ್ದೇವೆ. So the planting of the garden, ಮೊದಲನೇದಾಗಿ ಆ ತೋಟದ ನೆಡುವಿಕೆ, the position of the garden, ಆ ತೋಟದ ಸ್ಥಾನ, the persons in the garden, ಮೂರನೇದಾಗಿ ಆ ತೋಟದಲ್ಲಿ ಇದ್ದ ವ್ಯಕ್ತಿಗಳು. Verse 9 tells us 2 important principles. Number 4, the pleasantness of the garden. ನಾವು 9ನೇ ವಚನಕ್ಕೆ ಬರುವಾಗ ಆ ಒಂದು ತೋಟದಲ್ಲಿ ಇದ್ದ ಒಂದು ಸಾಮರಸ್ಯದ ಕುರಿತಾಗಿ ನಾವು ನೋಡೋಣವಾಗಿದ್ದೇವೆ. And out of the ground made the Lord God to grow every tree that is pleasant. ಮತ್ತು ಯೆಹೋವ ದೇವರು ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲವಾಗಿಯೂ ಇರುವ ಎಲ್ಲಾ ತರದ ಮರಗಳನ್ನು ಆ ಭೂಮಿಯಲ್ಲಿ ಬೆಳೆಯ ಮಾಡಿದನು. So the pleasantness of the garden. ಆ ಒಂದು ತೋಟದಲ್ಲಿ ಇದ್ದ ಒಂದು ಅನುಕೂಲಗಳು. Praise God for that. Fifthly, we notice in the same verse the plentifulness of the garden. ಮತ್ತು ಅದೇ ವಚನದಲ್ಲಿ ನಾವು ಅಲ್ಲಿ ಆ ಒಂದು ತೋಟದಲ್ಲಿ ಇದ್ದ ಸಮೃದ್ಧಿಕರವಾದ ಸಂಗತಿಯನ್ನು ಸಹ ನಾವು ಓದುತ್ತೇವೆ. Now we come to the 6th of the important principles in verse 15. ನಾವು 15ನೇ ವಚನದಲ್ಲಿ 6ನೆಯ ಒಂದು ಅಂಶಕ್ಕೆ ನಾವು ಬರುವವರಾಗಿದ್ದೇವೆ. The partnership in the garden. ಆ ಒಂದು ತೋಟದಲ್ಲಿ ಇದ್ದ ಜೊತೆಗಾರ ಅಥವಾ ಜೊತೆಯವರು. Genesis 2 and verse 15. ನಾವು ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 15ನೇ ವಚನ ನೋಡೋಣ. And the Lord God took the man and put him into the Garden of Eden to dress it and to keep it. ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 15ನೇ ವಚನ. ಯೆಹೋವ ದೇವರು ಆ ಮನುಷ್ಯನನ್ನು ಕರೆಕೊಂಡು ಹೋಗಿ ಏದೇನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು. Along with that, we will also read and come back to this place again from 1 Corinthians chapter 3. ನಾವು ಇದನ್ನು ನಾವು ಪುನಃ ನಾವು ನೋಡೋರ್ನವಾಗಿರೋಣ.
ನಾವು ಕೊರಿಂಥದವರಿಗೆ ಬರೆದ ಪತ್ರಿಕೆ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ ನೋಡಿಕೊಳ್ಳೋಣ. Look at verse 6. 6ನೇ ವಚನ ನೋಡ್ರಿ. I have planted, Apollos watered, but God gave the increase. 6ನೇ ವಚನ, ನಾನು ಸಸಿಯನ್ನು ನೆಟ್ಟೆನು, ಅಪೊಲ್ಲೋಸನು ನೀರು ಹೊಯ್ದನು, ಆದರೆ ಬೆಳೆಸುತ್ತಾ ಬಂದವನು ದೇವರು. So then neither is he that planteth anything, neither he that watereth, but God that giveth the increase. ಸಸ್ಯನು ನೆಟ್ಟನು, ಅಪೊಲ್ಲೋಸನು ನೀರು ಹೊಯ್ದನು, ಆದರೆ ಬೆಳೆಸುತ್ತಾ ಬಂದವನು ದೇವರು. Now he that planteth and he that watereth are one, and every man shall receive his own reward according to his own labor. ಸಸಿಯನ್ನು ನೆಟ್ಟವನು ಮತ್ತು ನೀರನ್ನು ಹೊಯ್ದವನು ಎಲ್ಲರೂ ಸಹ ಒಬ್ಬ ಮನುಷ್ಯನಾಗಿದ್ದರೂ ಸಹ ಆತನಿಗೆ ಬರತಕ್ಕ ಪ್ರತಿಫಲವನ್ನು ಕರ್ತನು ತಾನೇ ಆತನು ಒದಗಿಸುವನು ಆತನು ಆಗಿರುತ್ತಾನೆ. Verse 9 says, for we are laborers together with God, ye are God's husbandry, ye are God's building. 9ನೇ ವಚನದಲ್ಲಿ ಈ ರೀತಿಯಾಗಿ ನಾವು ಓದುತ್ತೇವೆ, ನಾವು ದೇವರ ಜೊತೆ ಕೆಲಸದವರು, ನೀವು ದೇವರ ಹೊಲವು, ದೇವರ ಕಟ್ಟಡವು ಆಗಿದ್ದೀರಿ. So he continued and said in verse 14 and 15, if any man's work abide, which he hath built thereupon, he shall receive a reward. 14ನೇ ವಚನದಲ್ಲಿ ಈ ರೀತಿಯಾಗಿ ನಾವು ಓದುತ್ತೇವೆ, ಒಬ್ಬನು ಆ ಅಸ್ತಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳ ಬರುವುದು. Verse 15 says, if any man's work shall be burned, he shall suffer loss, but he himself shall be saved, yet so as by fire. 15ನೇ ವಚನದಲ್ಲಿ, ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ಸಂಬಳವು ನಷ್ಟವಾಗುವುದು. Praise God. ತಾನಾದರೂ ರಕ್ಷಣೆ ಹೊಂದುವನು, ಆದರೆ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡವನ ಆಗಿರುವನು. May the good Lord bless the reading of his holy word, and the Spirit of God help us to glean precious truth when we study the partnership in the garden. ನಾವು ಓದಿದ ವಾಕ್ಯ ಭಾಗ ಕರ್ತನು ತಾನೇ ತನ್ನ ಆಶೀರ್ವಾದವನ್ನು ಆತನು ಕೂಡಿಸುವನು ಆತನು ಆಗಿರಲಿ. ನಾವು ಆತನ ವಾಕ್ಯವನ್ನು ಓದುವ ಸಂದರ್ಭದಲ್ಲಿ ನಾವು ಇದರಿಂದ ಸತ್ಯವಾದ ತುಂಬಾ ಮುಖ್ಯವಾದ ಅಂಶಗಳನ್ನು ಆರಿಸಿಕೊಂಡು ತೆಗೆದುಕೊಳ್ಳುವನು ಆಗಿರೋಣ. Coming back to Genesis 2 and verse 15. ನಾವು ಹಿಂದಕ್ಕೆ ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 15ನೇ ವಚನಕ್ಕೆ ನಾವು ಬರೋಣ. Partnership in the garden. ಆ ತೋಟದಲ್ಲಿ ಇದ್ದ ಜೊತೆಯವರು. The moment I read that verse, I have 7 questions. ನಾನು ಆ ಒಂದು ವಚನವನ್ನು ನಾನು ಓದಿದ ತಕ್ಷಣ ನನ್ನ ಮನಸ್ಸಿಗೆ ಬರುವ 7 ಪ್ರಶ್ನೆಗಳು ಉಂಟು. And as we seek to answer these 7 questions, we understand the importance of the partnership in the garden. ಈ ತೋಟದಲ್ಲಿ ಇದ್ದ ಜೊತೆಯ ಕುರಿತಾಗಿ ನಾವು ಓದುವಾಗ ಅದರ ಒಂದು ಪ್ರಾಮುಖ್ಯತೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಈ 7 ಪ್ರಶ್ನೆಗಳ ಉತ್ತರದ ಮೂಲಕ ನಾವು ಅರ್ಥ ಮಾಡಿಕೊಳ್ಳಬಹುದು. The Lord planted the garden. ದೇವರು ಆತನು ಆ ಒಂದು ತೋಟವನ್ನು ಆತನು ನೆಟ್ಟನು. The Lord positioned the garden. ದೇವರು ಆ ಒಂದು ಉದ್ಯಾನವನವನ್ನು ಆತನು ಅದರ ಸ್ಥಾನವನ್ನು ಆತನು ಗುರುತು ಮಾಡಿಕೊಂಡನು. God created a man and put him in the garden. ಯೆಹೋವನು ತಾನೇ ಆತನು ಮನುಷ್ಯನನ್ನು ಉಂಟು ಮಾಡಿ ಜೀವಶ್ವಾಸವನ್ನು ಕೊಟ್ಟು ಆತನು ತೋಟದಲ್ಲಿ ಆತನು ಇಟ್ಟನು. But the Lord has something that this man should be doing there. ಆದರೆ ಈ ಮನುಷ್ಯನು ಆ ಒಂದು ತೋಟದಲ್ಲಿ ಮಾಡುವುದಕ್ಕೆ ಒಂದು ಕಾರ್ಯ ಆತನಿಗಿತ್ತು. Dear brother and sister, in the partnership of the garden, we learn that assembly is the place of work. ನಾವು ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಸ್ಥಳೀಯ ಸಭೆ ಎಂಬುದಾಗಿ ಹೇಳುವಾಗ ಸ್ಥಳೀಯ ಸಭೆಯು ಅದು ಒಂದು ಕೆಲಸದ ಉದ್ಯೋಗದ ಒಂದು ಸ್ಥಳವಾಗಿದೆ. But brother, did he not tell us from verse 9 the pleasantness of the garden, the plentifulness of the garden? ನಾವು 9ನೇ ವಚನದಲ್ಲಿ ನಾವು ಓದಿದ ಪ್ರಕಾರ ಆ ಒಂದು ತೋಟದಲ್ಲಿ ಇದ್ದ ಸಮೃದ್ಧಿಕರವಾದ ಅಂಶಗಳು. When everything was done by God, ಕರ್ತನು ಎಲ್ಲವನ್ನೂ ಆತನು ಮಾಡಿದ್ದೇ ಆದರೆ so beautiful and so abounding, ತುಂಬಾ ಸುಂದರವಾದದ್ದು ಮತ್ತು ತುಂಬಾ ಸಮೃದ್ಧಿಯಲ್ಲಿ ಉಂಟು. God didn't say to man, now take an easy chair, relax, eat and be merry. ಆಗ ದೇವರು ಆ ಮನುಷ್ಯನಿಗೆ ಈಗ ನೀನು ಈಸಿ ಚೇರ್ ಅನ್ನು ತೆಗೆದುಕೊಂಡು ಕುಳಿತುಕೊಂಡು ಹಾಯಾಗಿರು ಎಂಬುದಾಗಿ ಆತನು ಹೇಳಲಿಲ್ಲ. That's what many have thought. Assembly is a place of rest, place of relaxing. ಅನೇಕ ಜನರು ಈ ರೀತಿಯಾಗಿ ಅಂದುಕೊಳ್ಳುತ್ತಾರೆ, ಸಭೆ ಎಂಬುದಾಗಿ ಹೇಳುವಾಗ ಅದು ನಾವು ಒಂದು ವಿಶ್ರಾಂತಿಗೋಸ್ಕರ ನಾವು ಬರುತ್ತೇವೆ ಎಂಬುದಾಗಿರುವ ಸ್ಥಳ ಎಂಬುದಾಗಿ ಅಂದುಕೊಳ್ಳುತ್ತಾರೆ. But dear brother and sister,
ನನ್ನ ಪ್ರಿಯ ಸಹೋದರ ಸಹೋದರಿ, The secret of enjoying that rest in the Lord in the local assembly is by being involved in the partnership with the assembly. ಸಭೆಯ ಒಂದು ಜೊತೆಯಾಗಿ ನಾವು ಜೊತೆಗಾರರಾಗಿ ನಾವು ಕೆಲಸ ಮಾಡುವ ಸಂದರ್ಭದಲ್ಲಿ ನಾವು ಕೆಲಸ ಮಾಡುವಾಗ ಕರ್ತನಲ್ಲಿ ನಾವು ವಿಶ್ರಾಂತಿಯನ್ನು ನಾವು ಹೊಂದುವವರಾಗಿರುತ್ತೇವೆ. And the Lord God took the man and put him into the garden of Eden to dress it and to keep it. 15ನೇ ವಚನ, ಯೆಹೋವ ದೇವರು ಆ ಮನುಷ್ಯನನ್ನು ಕರಕೊಂಡು ಹೋಗಿ ಏದೇನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು. The first question that comes to my mind is, ನನ್ನ ಮನಸ್ಸಿಗೆ ಬರುವ ಮೊದಲನೇ ಪ್ರಶ್ನೆ ಇದುವೇ ಆಗಿದೆ. when did God put the man in the garden to dress it and to keep it? ದೇವರು ಮನುಷ್ಯನನ್ನು ತೋಟದಲ್ಲಿ ಯಾವ ಸಂದರ್ಭದಲ್ಲಿ ಆತನು ಇಟ್ಟನು, ಅದನ್ನು ನೋಡಿಕೊಳ್ಳುವುದಕ್ಕೆ ಮತ್ತು ವ್ಯವಸಾಯ ಮಾಡುವುದಕ್ಕೆ ಯಾವಾಗ ಆತನು ಇಟ್ಟನು? Before the fall or after the fall? ಆತನು ಪಾಪದಲ್ಲಿ ಬೀಳುವುದಕ್ಕಿಂತ ಮುಂಚೆಯೋ ಅಥವಾ ಪಾಪದಲ್ಲಿ ಬಿದ್ದ ನಂತರವೋ? I'm surprised. ನನಗೆ ಆಶ್ಚರ್ಯ ಆಗ್ತದೆ. It is before the fall. ಅದು ಆ ಮನುಷ್ಯನು ಪಾಪದಲ್ಲಿ ಬೀಳುವುದಕ್ಕಿಂತ ಮುಂಚೆ ಆತನು ಈ ಜವಾಬ್ದಾರಿಯನ್ನು ಕೊಟ್ಟನು. Actually, the labor, the work in the garden was increased after the fall. ಆದ್ರೆ ನಾವು ನೋಡುವಾಗ ಈ ಆತನು ಮನುಷ್ಯನು ಆತನು ಪಾಪದಲ್ಲಿ ಆತನು ಬಿದ್ದ ನಂತರ ಆತನು ಪಡಬೇಕಾದ ಶ್ರಮೆ ಇನ್ನೂ ಹೆಚ್ಚಾಗಿ ಇತ್ತು. Because of the disobedience of man, the ground received the curse and it started yielding thorns and thistles. ಈ ಮನುಷ್ಯನು ಆತನ ಒಂದು ಅವಿಧೇಯತ್ವದ ಕಾರಣದ ದೆಸೆಯಿಂದ ಭೂಮಿಯಿಂದ ಮುಳ್ಳು ಗಿಡಗಳು ಅದು ಬೆಳೆಯುತ್ತಾ ಬಂತು. The work was needed actually after the fall. ನಾವು ಈ ರೀತಿಯಾಗಿ ನಾವು ನೋಡುವುದಾದರೆ ಈ ಒಂದು ಶ್ರಮೆ ಪಟ್ಟು ಕೆಲಸ ಮಾಡುವ ಒಂದು ಕಾರ್ಯವು ಆ ಮನುಷ್ಯನು ಪಾಪದಲ್ಲಿ ಬಿದ್ದ ನಂತರ ಆಗಬೇಕಾಗಿತ್ತು. But notice, ಆದ್ರೆ ಗಮನಿಸ್ರಿ my brother, my sister, ನನ್ನ ಪ್ರಿಯ ಸಹೋದರ ಸಹೋದರಿ, when everything was so beautiful, created by God, God wanted his man in the garden to dress it and to keep it. ದೇವರು ಆತನು ಎಲ್ಲವನ್ನು ಆತನು ಸೃಷ್ಟಿಸಿದ್ದಾನೆ, ಸುಂದರವಾಗಿ ಸೃಷ್ಟಿಸಿದ್ದಾನೆ. ಆದರೂ ಸಹ ಮನುಷ್ಯನಿಗೆ ಆತನು ಕೊಟ್ಟ ಜವಾಬ್ದಾರಿಕೆ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಆತನು ಕೊಟ್ಟನು. In short, every brother, every sister in the local assembly should understand gardening is not relaxing. ಸ್ಥಳೀಯ ಸಭೆಯಲ್ಲಿ ಇರುವ ಪ್ರತಿಯೊಂದು ಸಹೋದರ ಸಹೋದರಿ ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಈ ಒಂದು ತೋಟದಲ್ಲಿ ನಾವು ಕೆಲಸ ಮಾಡಬೇಕಾದ್ರೆ ಇದೊಂದು ವಿಶ್ರಾಂತಿ ಮಾಡುವ ಒಂದು ಕೆಲಸವಲ್ಲ. Number one, when did he put man in the garden? ಮೊದಲನೇದಾಗಿ ಮನುಷ್ಯನನ್ನು ದೇವರು ಈ ತೋಟದಲ್ಲಿ ಯಾವ ಸಂದರ್ಭದಲ್ಲಿ ಆತನು ಇಟ್ಟನು? Before the fall. ಆತನು ಪಾಪದಲ್ಲಿ ಬೀಳುವುದಕ್ಕಿಂತ ಮುಂಚೆ. Number two, ಎರಡನೇದಾಗಿ who put him in the garden? ಆತನನ್ನು ತೋಟದಲ್ಲಿ ಇಟ್ಟವರು ಯಾರು? The Lord put him in the garden. ಕರ್ತನು ತಾನೇ ಆತನನ್ನು ತೋಟದಲ್ಲಿ ಇಟ್ಟನು. That's very significant, you know. ಇದು ತುಂಬಾ ಪ್ರಾಮುಖ್ಯವಾದ ಅಂಶವಾಗಿದೆ. The Lord planted the garden. ದೇವರು ಆತನು ತೋಟವನ್ನು ಆತನು ನೆಟ್ಟನು. The Lord put the man in the garden. ದೇವರು ಮನುಷ್ಯನನ್ನು ಆತನು ತೋಟದಲ್ಲಿ ಇಟ್ಟನು. And the Lord desired that he should dress it and keep it. ಮತ್ತು ದೇವರು ತಾನೇ ಆತನು ಆಶೆ ಪಟ್ಟ ಸಂಗತಿ ಏನಂದ್ರೆ ಮನುಷ್ಯನು ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು. The authority over us is not of any man but of God. ನಮ್ಮ ಮೇಲೆ ಇರುವ ಅಧಿಕಾರ ಯಾವ ಮನುಷ್ಯನದ್ದು ಅಲ್ಲ, ಅದು ದೇವರದ್ದು. It's not by any organization. ಯಾವುದೇ ಒಂದು ಸಂಸ್ಥೆಯಿಂದ ಅಲ್ಲ. It's not by any other authority. ಬೇರೆ ಯಾವುದೇ ಒಂದು ಅಧಿಕಾರಗಳು ಇಲ್ಲ. It is by God. ದೇವರು ತಾನೇ ಆತನು ಅಧಿಕಾರ ಹೊಂದಿರುವವನಾತನು ಆಗಿದ್ದಾನೆ. That's what we read in 1 Corinthians chapter 12 and verse 28. ಅದನ್ನೇ ನಾವು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 28ನೇ ವಚನದಲ್ಲಿ ನಾವು ಓದುತ್ತೇವೆ. Paul wanted this believer should understand the importance and the implications of God putting them into the garden for the partnership. ಈ ಒಂದು ಜೊತೆ ಕೆಲಸಕ್ಕಾಗಿ ದೇವರು ಆತನು ತೋಟದಲ್ಲಿ ಆತನು ಇಟ್ಟಿರುವುದೇ ಆದರೆ ಪೌಲನು ಆ ವಿಶ್ವಾಸಿಗಳು ಇದನ್ನು ಅರ್ಥ ಮಾಡಿಕೊಳ್ಳಬೇಕೆಂಬುದಾಗಿ ಇದರ ಕುರಿತಾಗಿ ಆತನು ತಿಳಿಸ್ತಾನೆ. Because they were misplacing all these things in their life. ಅವರ ಜೀವನದಲ್ಲಿ ಇದರ ಒಂದು ಕ್ರಮವು ಅದು ಅಲ್ಲೋಲ ಕಲ್ಲೋಲ ಆಯಿತು. 1 Corinthians 12:28 says, and God hath set some in the church. ನಾವು 28ನೇ ವಚನದಲ್ಲಿ ದೇವರು ತನ್ನ ಸಭೆಯಲ್ಲಿ ಆತನು ಕೆಲವರನ್ನು ಆತನು ಇಟ್ಟಿದ್ದಾನೆ. So whoever we are, ನಾವು ಯಾರೇ ಆಗಿರಬಹುದು, with whatever the gifts and the responsibilities that the Lord has given to us,
ಕರ್ತನು ನಮಗೆ ಯಾವುದೇ ವರಗಳನ್ನು ಅಥವಾ ಜವಾಬ್ದಾರಿಗಳನ್ನು ಆತನು ಕೊಟ್ಟಿರುವಾಗ we should understand when we do that, we do it as unto the Lord. ನಾವು ಈ ಕೆಲಸ ಕಾರ್ಯಗಳನ್ನು ಮಾಡುವಾಗ ನಾವು ಕರ್ತನಿಗೋಸ್ಕರ ಅಥವಾ ಕರ್ತನಿಗೆ ನಾವು ಮಾಡುತ್ತಾ ಇದ್ದೇವೆ ಎಂಬುದಾಗಿರುವ ಮನೋಭಾವದಿಂದ ನಾವು ಮಾಡಬೇಕು. As the Lord wants us, he has put us with the thing and the responsibility to dress it and to keep it. ಕರ್ತನು ಆತನು ಕೊಟ್ಟಿರುವ ಪ್ರಕಾರವೇ ನಾವು ಸಭೆಯನ್ನು ನಾವು ನೋಡಿಕೊಳ್ಳುವ ವ್ಯವಸಾಯ ಮಾಡುವುದಕ್ಕೂ ಮತ್ತು ಕಾಯುವುದಕ್ಕೂ ನಮ್ಮನ್ನು ಇಟ್ಟಿದ್ದಾನೆ. When did God put? Before the fall. ದೇವರು ಯಾವಾಗ ಮನುಷ್ಯನನ್ನು ತೋಟದಲ್ಲಿ ಆತನಿಟ್ಟನು? ಆತನು ಪಾಪದಲ್ಲಿ ಬೀಳುವುದಕ್ಕಿಂತ ಮುಂಚೆ. Who put the man? The Lord God put the man in the garden. ಮನುಷ್ಯನನ್ನು ತೋಟದಲ್ಲಿ ಇಟ್ಟವರು ಯಾರು? ಯೆಹೋವ ದೇವರು ಆತನಿಟ್ಟನು. Why did he put him in the garden? Number 3. ಮೂರನೇದಾಗಿರುವ ಪ್ರಶ್ನೆ, ಯಾವ ಕಾರಣಕ್ಕೋಸ್ಕರ ಆ ದೇವರು ಮನುಷ್ಯನನ್ನು ತೋಟದಲ್ಲಿ ಇಟ್ಟನು? We read it there, to dress it and to keep it. ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ. Dear brother and sister, ನನ್ನ ಪ್ರಿಯ ಸಹೋದರ ಸಹೋದರಿ, every one of us in the local assembly is to bring that disciplined orderliness, cleanliness in the local assembly. ನಾವೆಲ್ಲರೂ ಸಹ ಸಹೋದರ ಸಹೋದರಿಗಳಾಗಿರುವ ನಾವು ಸ್ಥಳೀಯ ಸಭೆಯಲ್ಲಿ ನೀತಿ ಕ್ರಮವನ್ನು ಕಾಪಾಡಿಕೊಳ್ಳುವವರಾಗಿರಬೇಕು. Whenever you think about this particular metaphor, ಈ ರೂಪಾಲಂಕಾರ ಪದದ ಕುರಿತಾಗಿ ನಾವು ಆಲೋಚನೆ ಮಾಡುವ ಎಲ್ಲಾ ಸಂದರ್ಭದಲ್ಲಿ there are many other metaphors used. ಅನೇಕ ರೂಪಾಲಂಕಾರ ಪದಗಳು ಪ್ರಯೋಗವಾಗಿದೆ. Sometimes these men who are working in the garden of the Lord, they are known as shepherds. ಕೆಲವು ಬಾರಿ ಸತ್ಯವೇದದಲ್ಲಿ ಈ ತೋಟದಲ್ಲಿ ಕೆಲಸ ಮಾಡುವವರನ್ನು ಅವರಿಗೆ ಕುರುಬರು ಎಂಬುದಾಗಿ ಅವರಿಗೆ ಹೆಸರುಂಟು. They are called watchmen. ಅವರಿಗೆ ಕಾಯುವವರು ಎಂಬುದಾಗಿರುವ ಹೆಸರುಂಟು. They are called accountant. ಮತ್ತು ಅವರು ಲೆಕ್ಕ ಒಪ್ಪಿಸುವವರು ಎಂಬುದಾಗಿ ಹೆಸರುಂಟು. They are called stewards. ಮತ್ತು ಮನೆ ವಾರ್ತಿಕರು ಎಂಬುದಾಗಿರುವ ಹೆಸರುಂಟು. But here they are called to be gardener. ಆದ್ರೆ ಇಲ್ಲಿ ಆತನು ವ್ಯವಸಾಯ ಮಾಡುವವನು ಎಂಬುದಾಗಿ ಅಥವಾ ತೋಟಗಾರನು ಎಂಬುದಾಗಿ ಅವರಿಗೆ ಹೆಸರುಂಟು. I am surprised when I read that. ಇದನ್ನು ಓದುವಾಗ ನನಗೆ ಆಶ್ಚರ್ಯ ಆಗ್ತದೆ. Because God himself is a gardener. ಕಾರಣ ಯಾಕಂದ್ರೆ ದೇವರು ತಾನೇ ಆತನು ತೋಟಗಾರನು. He planted the garden. ಆತನು ತೋಟವನ್ನು ನೆಟ್ಟವನು. And he wanted man to have that responsibility in that garden which he has planted. ದೇವರು ತಾನೇ ನೆಟ್ಟ ತೋಟದಲ್ಲಿ ಮನುಷ್ಯನಿಗೆ ಜವಾಬ್ದಾರಿಕೆ ಇರಬೇಕೆಂಬುದಾಗಿ ಆತನು ಒಪ್ಪಿಸಿಕೊಟ್ಟನು. Isn't it a beautiful thing? ಇದು ತುಂಬಾ ಸುಂದರವಾದ ಅಂಶವಲ್ಲವೇ? But now notice fourthly. ಆದ್ರೆ ನಾಲ್ಕನೇದಾಗಿ ನೋಡ್ರಿ, not only when, ಯಾವಾಗ ಎಂಬುದಾಗಿ ಮಾತ್ರವಲ್ಲದೆ, not only who, ಯಾರು ಎಂಬುದಾಗಿ ಮಾತ್ರವಲ್ಲದೆ, not only why, ಯಾಕೆ ಎಂಬುದಾಗಿ ಮಾತ್ರವಲ್ಲದೆ, but fourthly, how does this Lord God want the man to exercise his partnership in the garden? ಆತನ ಜೊತೆಗಾರಿಕೆಯನ್ನು ಮನುಷ್ಯನು ಆತನು ಹೇಗೆ ಆತನು ನಿರ್ವಹಿಸಬೇಕೆಂಬುದಾಗಿ ಇರುವ ನಾಲ್ಕನೆಯ ಪ್ರಶ್ನೆ. The answer is given to us in 1 Corinthians chapter 3 and verse 9. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ಓದುವವರಾಗಿದ್ದೇವೆ. ಅದರ ಉತ್ತರವನ್ನು He makes it very plain and clear. ತುಂಬಾ ಸರಳವಾಗಿ ಮತ್ತು ಸ್ಪಷ್ಟವಾಗಿ ಆತನು ತಿಳಿಸ್ತಾನೆ. When we exercise our gift to dress it and to keep it, the garden of the Lord, remember, we are laborers together with God. ನಾವೆಲ್ಲರೂ ಸಹ ನಾವು ಈ ಒಂದು ತೋಟದಲ್ಲಿ ನಾವು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ನಾವು ಇರುವುದಾದ್ರೆ ನಾವು ದೇವರ ಜೊತೆ ಕೆಲಸದವರು ನಾವು ಆಗಿದ್ದೇವೆ ಎಂಬುದಾಗಿರುವ ಅಂಶವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. When he says that one sentence, ಈ ಒಂದು ಸಾಲನ್ನು ಆತನು ತಿಳಿಸುವಾಗ we learn many lessons from that. ಅದರಿಂದ ಅನೇಕ ಪಾಠಗಳನ್ನು ನಾವು ಕಲಿಯುತ್ತೇವೆ. So when you exercise your gifts in the local assembly with the partnership with one another, ನಾವು ಸ್ಥಳೀಯ ಸಭೆಯಲ್ಲಿ ನಾವು ಜೊತೆಗಾರರಾಗಿ ನಾವೆಲ್ಲರೂ ಸಹ ಒಟ್ಟಾಗಿ ನಾವು ಕೆಲಸ ಕಾರ್ಯಗಳನ್ನು ನಾವು ನಿರ್ವಹಿಸುವಾಗ, first thing you should remember, always bear in mind that we are laborers. ಇದನ್ನು ನಾವು ಮನಸ್ಸಿನಲ್ಲಿ ಇಟ್ಟಿರುವವರಾಗಿರಬೇಕು. ನಾವು ಎಲ್ಲರೂ ಸಹ ನಾವು ಜೊತೆ ಕೆಲಸದವರು. We are all workers. ನಾವು ಕೆಲಸದವರು ನಾವಾಗಿದ್ದೇವೆ. We are all gardeners. ನಾವೆಲ್ಲರೂ ಸಹ ತೋಟಗಾರರು ನಾವಾಗಿದ್ದೇವೆ. In other words, ಇನ್ನೊಂದು ಮಾತಿನಲ್ಲಿ ಹೇಳಬೇಕಾದ್ರೆ, there are no positions given to anybody. ಯಾರಿಗೂ ಸಹ ಸ್ಥಾನಮಾನಗಳು ಇಲ್ಲ. We are all equally laborers in the garden.
ತೋಟದಲ್ಲಿ ನಾವು ಎಲ್ಲರೂ ಸಹ ಒಂದೇ ಸಮಾನದಲ್ಲಿ ನಾವು ಕೆಲಸಗಾರರು ನಾವು ಆಗಿದ್ದೇವೆ. Whoever we are, ನಾವು ಯಾರೇ ಆಗಿರಬಹುದು, the basic thing we should bear in mind that we are laborers, workers. ಇದನ್ನು ತುಂಬಾ ಮೂಲತವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವ ಸಂಗತಿ ಏನಂದ್ರೆ ನಾವು ಎಲ್ಲರೂ ಸಹ ಕೆಲಸ ಮಾಡುವವರು ಎಂಬುದಾಗಿ. When I say that, ಇದನ್ನು ಹೇಳುವಾಗ I remember the time that we have had privilege to spend in the Indian Air Force. ನಾನು ಈ ಒಂದು ವಾಯು ಸೇನೆಯಲ್ಲಿ ನಾನು ಸೇವೆಯನ್ನು ಮಾಡುತ್ತಾ ಇರುವ ಸಂದರ್ಭದಲ್ಲಿ There are different branches in the Air Force. ಆ ಒಂದು ವಾಯು ಸೇನೆಯಲ್ಲಿ ಬೇರೆ ಬೇರೆ ಶಾಖೆಗಳು ಉಂಟು. I was from the technical branch. ನಾನು ಈ ಒಂದು ತಾಂತ್ರಿಕ ಹಿನ್ನೆಲೆಯಿಂದ ಬಂದವನು. But there were some who were pilots. ಕೆಲವರು ಪೈಲಟ್ಗಳಿದ್ದರು. There were some who were maintaining the accounts department. ಇನ್ನು ಕೆಲವರು ಲೆಕ್ಕವನ್ನು ನೋಡಿಕೊಳ್ಳುತ್ತಾ ಇದ್ದರು. Whatever may be their rank on the shoulder, ಅವರ ಒಂದು ಹೆಗಲಿನ ಮೇಲೆ ಅವರಿಗಿದ್ದ ಒಂದು ರ್ಯಾಂಕಿನ ಪ್ರಕಾರ, whatever may be the branch for which they have received the training, ಯಾವ ಒಂದು ಶಾಖೆಯಲ್ಲಿ ಅವರಿಗೆ ತರಬೇತಿ ಸಿಕ್ಕಿದೆಯೋ, primarily each one of us from any branch and any rank are known as soldiers. ನಾವು ಯಾವುದೇ ಶಾಖೆಯಲ್ಲಿ ನಾವು ಕೆಲಸ ಮಾಡುತ್ತಾ ಇದ್ದರೂ ಸಹ ನಮಗಿರುವ ಹೆಸರೇನೆಂದ್ರೆ ನಾವು ಸೈನಿಕರು. A pilot is a soldier primarily. ಒಬ್ಬ ಪೈಲಟ್ ಎಂಬುದಾಗಿ ಹೇಳುವುದಾದ್ರೆ ಆತನು ಮೂಲತವಾಗಿ ಒಬ್ಬ ಸೈನಿಕನು ಆಗಿದ್ದಾನೆ. And an ordinary peon in the office is also a soldier primarily. ಆತನು ಕಚೇರಿಯಲ್ಲಿ ಒಬ್ಬ ಪಿಯೋನ್ ಕೆಲಸ ಮಾಡುವನು ಇದ್ದರೂ ಸಹ ಆತನು ಸಹ ಮೂಲತವಾಗಿ ಆತನು ಒಬ್ಬ ಸೈನಿಕನಾಗಿದ್ದಾನೆ. We are all soldiers. ನಾವೆಲ್ಲರೂ ಸಹ ಸೈನಿಕರು. So that is the metaphor he uses and says we are all workers, laborers. ನಾವೆಲ್ಲರೂ ಸಹ ಕೆಲಸದವರು, ನಾವೆಲ್ಲರೂ ಸಹ ನಾವು ಜೊತೆ ಕೆಲಸದವರು ಎಂಬುದಾಗಿ ಆತನು ತಿಳಿಸ್ತಾನೆ. Now when we say that, ಇದನ್ನು ಹೇಳುವಾಗ at the same time, if it is a pilot, we are supposed to salute him. ಅದೇ ಸಂದರ್ಭದಲ್ಲಿ ಒಬ್ಬ ಪೈಲಟ್ ಆತನು ಇರುವುದಾದ್ರೆ ನಾವು ಆತನಿಗೆ ನಾವು ಸಲಾಂ ಮಾಡಬೇಕು. Seeing the rank on the shoulder, we are supposed to respect them. ನಾವು ಆತನ ಹೆಗಲಿನ ಮೇಲೆ ಆತನ ರ್ಯಾಂಕ್ ಪಟ್ಟಿಯನ್ನು ನಾವು ನೋಡಿ ಆತನಿಗೆ ಗೌರವವನ್ನು ಕೊಡಬೇಕು. We are all equal. ನಾವೆಲ್ಲರೂ ಸಹ ಸಮಾನರೇ. We are all soldiers. ನಾವೆಲ್ಲರೂ ಸಹ ಸೈನಿಕರೇ. But for the training and the rank and the honor that he received, for which we are supposed to honor, respect and give respect to that person. ಆದ್ರೆ ಆತನ ಒಂದು ಹಿನ್ನೆಲೆ, ಆತನು ಯಾವ ಒಂದು ಶಾಖೆಯಲ್ಲಿ ಕೆಲಸ ಮಾಡುತ್ತಾ ಇದ್ದಾನೆ ಮತ್ತು ಯಾವ ಒಂದು ಕಾರ್ಯವನ್ನು ಆತನು ಮಾಡುತ್ತಾ ಇದ್ದಾನೆ, ಆ ಒಂದು ಸ್ಥಾನಕ್ಕೆ ನಾವು ಆತನಿಗೆ ಸನ್ಮಾನ ಗೌರವವನ್ನು ಕೊಡಬೇಕು. That is what Apostle Paul says in 1 Timothy chapter 5 and verse 17. ಇದನ್ನೇ ತಿಮೋಥನಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನದಲ್ಲಿ ಪೌಲನು ತಿಳಿಸ್ತಾನೆ. Let the elders that rule well be counted worthy of double honor. ಇದನ್ನು ಚೆನ್ನಾಗಿ ಅಧಿಕಾರ ನಡೆಸುವ ಸಭೆಯ ಹಿರಿಯನನ್ನು ಅವರೊಳಗೆ ವಿಶೇಷವಾಗಿ ಪ್ರಸಂಗದಲ್ಲಿ ಉಪದೇಶದಲ್ಲಿಯೂ ಕಷ್ಟಪಡುವವರನ್ನು ಇಮ್ಮಡಿಯಾದ ಮಾನಕ್ಕೆ ಯೋಗ್ಯರೆಂದು ಎಣಿಸಬೇಕು. Yes, especially they who labor in the word and doctrine. ಮತ್ತು ಯಾರು ವಿಶೇಷವಾಗಿ ಪ್ರಸಂಗದಲ್ಲಿಯೂ ಉಪದೇಶದಲ್ಲಿಯೂ ಕಷ್ಟಪಡುವವರಾಗಿದ್ದಾರೋ. Hebrews chapter 13 and verse 24 says, ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 24ನೇ ವಚನವನ್ನು ನಾವು ಓದುವುದಾದರೆ, salute all them that have the rule over you and all the saints. ನಿಮ್ಮ ಸಭಾ ನಾಯಕರೆಲ್ಲರಿಗೂ ದೇವಜನರೆಲ್ಲರಿಗೂ ವಂದನೆ ಹೇಳ್ರಿ. Dear brother and sister, ನನ್ನ ಪ್ರಿಯ ಸಹೋದರ ಸಹೋದರಿ, in the assembly ಸಭೆಯಲ್ಲಿ we are supposed to respect the men and women with the hoary hair, the gray hair. ಯಾರು ಸಭೆಯಲ್ಲಿ ಹಿರಿಯ ವಿಶ್ವಾಸಿಗಳಿರುವಾಗ ಅವರನ್ನು ಸನ್ಮಾನಿಸುವುದು ನಮ್ಮ ಒಂದು ಜವಾಬ್ದಾರಿಕೆಯಾಗಿದೆ. We are supposed to respect them who labor among us for no benefits or gain for themselves. ನಾವು ನಮ್ಮ ಮಧ್ಯದಲ್ಲಿ ಸೇವೆಯನ್ನು ಮಾಡುವವರು, ಪ್ರಸಂಗ ಮಾಡುವವರು, ಬೋಧಕರನ್ನು ನಾವು ಅವರನ್ನು ಸನ್ಮಾನಿಸುವವರಾಗಿರಬೇಕು. ಅವರ ಒಂದು ಲಾಭಕ್ಕಾಗಿ ಅಲ್ಲ. For the gift that the Lord has given them to be over us, to help us, to guide us is an honorable work, and for that work's sake we are supposed to respect them. ಕರ್ತನು ತಾನೇ ಅವರಿಗೆ ಬೋಧಿಸುವ ವರವನ್ನು ಆತನು ಕೊಟ್ಟಿದ್ದಾನೆ, ಸಭೆಯನ್ನು ನಡೆಸುವ ವರವನ್ನು ಆತನು ಕೊಟ್ಟಿದ್ದಾನೆ. ಈ ಒಂದು ಗೌರವಕ್ಕೋಸ್ಕರ ನಾವು ಸಹ ಅವರನ್ನು ಸನ್ಮಾನಿಸುವವರಾಗಿರಬೇಕು. Because these are the days when this beautiful fiber of the local assembly is not being followed in many places.
ಈ ರೀತಿಯಾದ ಒಂದು ಕ್ರಮವು ಸ್ಥಳೀಯ ಸಭೆಯಲ್ಲಿ ನಡೆಯುತ್ತಾ ಇಲ್ಲ. Whenever anybody comes with any problem from different assemblies and want to share with me, ಬೇರೆ ಬೇರೆ ಸಭೆಗಳಿಂದ ಸಮಸ್ಯೆದೊಡನೆ ನನ್ನೊಟ್ಟಿಗೆ ನನ್ನ ಜೊತೆಯಲ್ಲಿ ಅವರು ಬಂದು ಅದನ್ನು ಹಂಚುವಾಗ, my first advice to them is to go back to their respective assembly and submit to the leadership, the authority, the ruler, the overseers in the local assembly. ನಾನು ಮೊದಲನೇದಾಗಿ ಅವರಿಗೆ ನಾನು ಕೊಡುವ ಸಲಹೆ ಏನಂದ್ರೆ, ನೀವು ಹಿಂದಿರುಗಿ ಹೋಗಿ ನಿಮ್ಮ ಸ್ಥಳೀಯ ಸಭೆಯ ಹಿರಿಯರಿಗೆ ನೀವು ಅಧೀನರಾಗಿರ್ರಿ, ಅವರನ್ನು ನೀವು ಸನ್ಮಾನಿಸಿರಿ ಎಂಬುದಾಗಿ ನಾನು ತಿಳಿಸ್ತೇನೆ. But brother, you don't know how he is. ಆದ್ರೆ ಅವ್ರು ಹೇಗಿದ್ದಾರೆ ಎಂಬುದಾಗಿ ನಿಮಗೆ ಗೊತ್ತಿಲ್ಲ ಎಂಬುದಾಗಿ But brother, ತಿಳಿಸ್ತಾರೆ. you don't know how he behaves. ಅವ್ರು ಯಾವ ರೀತಿಯಾಗಿ ವರ್ತಿಸ್ತಾರೆ ನಿಮಗೆ ಗೊತ್ತಿಲ್ಲ. Whoever he is and whatever his family is, there is another chief shepherd over them. ಅವರು ಏನೇ ಆಗಿರಬಹುದು, ಅವರ ಕುಟುಂಬದ ಹಿನ್ನೆಲೆ ಯಾವುದೇ ಆಗಿರಬಹುದು, ಆದ್ರೆ ಅವರಿಗಿಂತಲೂ ಸಹ ಮಿಗಿಲಾಗಿರುವ ಮುಖ್ಯ ಕುರುಬನು ಒಬ್ಬನು ಇದ್ದಾನೆ. Hand it over to him. The Lord will take care of these under shepherds. ಆತನ ಕೈಗೆ ಒಪ್ಪಿಸಿ ಕೊಡೋಣ. ಆತನ ಕೆಳಗೆ ಇರುವ ಕುರುಬರನ್ನು ಮುಖ್ಯ ಕುರುಬನು ಆತನು ನೋಡಿಕೊಳ್ಳುತ್ತಾನೆ. As far as I am concerned, ನನ್ನ ಪ್ರಕಾರ I am supposed to respect the local assembly overseers and those who shoulder various responsibilities in the garden. ಈ ತೋಟದಲ್ಲಿ ಯಾರ್ಯಾರು ಜವಾಬ್ದಾರಿಕೆಗಳನ್ನು ಅವರು ಹೊಂದಿರುತ್ತಾರೋ ಅಥವಾ ನಡೆಸುವ ಮತ್ತು ಕಾಯುವ ಕುರುಬರ ಒಂದು ಜವಾಬ್ದಾರಿಕೆಯನ್ನು ಹೊಂದಿರುತ್ತಾರೋ ಅವರನ್ನು ಸನ್ಮಾನಿಸುವ ಜವಾಬ್ದಾರಿಕೆ ನನ್ನದಾಗಿದೆ. Even today, I count it to be a great privilege to be under the leadership of the local assembly. ಈ ದಿನಕ್ಕೂ ಸಹ ನಾನು ಸ್ಥಳೀಯ ಸಭೆಯ ನಾಯಕರ ಒಂದು ಅಧೀನದಲ್ಲಿ ಇರುವುದು ನನಗೆ ಒಂದು ಭಾಗ್ಯವೇ ಸರಿ ಎಂಬುದಾಗಿ ನಾನು ಪರಿಗಣಿಸಿಕೊಂಡಿದ್ದೇನೆ. And let me tell you, their time to time advices has always helped me in the ministry to be humble and to honor the Lord through our simple ministry in the local garden. ಸ್ಥಳೀಯ ಸಭೆಯಲ್ಲಿ, ಸ್ಥಳೀಯ ತೋಟದಲ್ಲಿ ನಾವು ಸರಳವಾಗಿ ನಾವು ಕರ್ತನ ಸೇವೆಯನ್ನು ಮಾಡುವುದರಲ್ಲಿ ಅವರು ನನಗೆ ಸಮಯಕ್ಕೆ ತಕ್ಕ ಹಾಗೆ ಅವರು ಕೊಡುವ ಸಲಹೆಯ ಮುಖಾಂತರ ನಾನು ಹೋಗುತ್ತಾ ಇದ್ದೇನೆ. How are we to exercise our partnership in the garden? ನಾವು ಈ ತೋಟದಲ್ಲಿ ನಮ್ಮ ಜೊತೆಗಾರಿಕೆಯ ಕೆಲಸವನ್ನು ನಾವು ಯಾವ ರೀತಿಯಾಗಿ ಅಭ್ಯಾಸ ಮಾಡಬೇಕು? By remembering that we are all workers, laborers. ನಾವೆಲ್ಲರೂ ಸಹ ಕೆಲಸದವರು ನಾವು ಆಗಿದ್ದೇವೆ. But at the same time respecting them who are doing an honorable work for the garden. ಆದ್ರೆ ತೋಟಕ್ಕೋಸ್ಕರ ತುಂಬಾ ಗೌರವವನ್ನು ಕೊಡುವ ಕೆಲಸವನ್ನು ಮಾಡುವ ಪ್ರಿಯರಿಗೆ ಅವರನ್ನು ಸನ್ಮಾನಿಸುವ ಜವಾಬ್ದಾರಿಕೆ ನಮ್ಮದಾಗಿದೆ. That will be another subject. 1 Timothy 5:19. Do not accuse an elder. ತಿಮೋಥಿನಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನದಲ್ಲಿ ಒಬ್ಬ ಸಭಾ ಹಿರಿಯರನ್ನು ನೀನು ದೂಷಿಸಬೇಡ ಎಂಬುದಾಗಿರುವ ಒಂದು ಅಂಶ, ಅದು ಇನ್ನೊಂದು ಪ್ರಸಂಗವಾಗಿದೆ. He says to the church at Corinth, ಆದ್ರೆ ಆತನು ಕೊರಿಂಥದಲ್ಲಿದ್ದ ಸಭೆಗೆ ಪೌಲನು ತಿಳಿಸ್ತಾನೆ, here the garden of the Lord, ಇಲ್ಲಿ ದೇವರ ತೋಟ ಉಂಟು. But remember, we are all laborers. ನಾವೆಲ್ಲರೂ ಸಹ ನಾವು ಜೊತೆ ಕೆಲಸದವರು. But notice that verse, we are laborer together. ಆದ್ರೆ ನಾವು ಒಟ್ಟಾಗಿ ನಾವು ಜೊತೆ ಕೆಲಸದವರು ನಾವು ಆಗಿದ್ದೇವೆ. I like that verse. ನನಗೆ ಆ ಒಂದು ವಚನ ತುಂಬಾ ಇಷ್ಟ. We are laborer together. ನಾವು ಜೊತೆ ಕೆಲಸದವರು ನಾವು ಆಗಿದ್ದೇವೆ. The first lesson that I learned from there is, ನಾನು ಈ ವಚನದಿಂದ ನಾನು ಕಲಿತ ಮೊದಲನೇ ಪಾಠ ಇದುವೇ ಆಗಿದೆ. There is no place for independent ministry in the local assembly. ಸ್ಥಳೀಯ ಸಭೆಯಲ್ಲಿ ನಾನು ಸ್ವತಂತ್ರವಾಗಿ ಸೇವೆಯನ್ನು ಮಾಡುತ್ತೇನೆ ಎಂಬುದಾಗಿ ಹೇಳುವುದಕ್ಕೆ ಯಾವ ಅವಕಾಶವಿಲ್ಲ. Whatever is done, whenever is done, however it is done together in partnership with one another. ನಾವು ಯಾವುದೇ ಸೇವೆಯನ್ನು ನಾವು ಮಾಡ್ತಾ ಇರಬಹುದು, ಹೇಗೆ ಮಾಡಬಹುದು, ಯಾವಾಗ ಬೇಕಾದ್ರೂ ಮಾಡಬಹುದು, ಆದರೆ ನಾವು ಜೊತೆಯಾಗಿ ನಾವು ಕೆಲಸ ಮಾಡುವವರು ನಾವು ಆಗಿರಬೇಕು. There is no place for independent ministry in the local assembly. ಸ್ಥಳೀಯ ಸಭೆಯಲ್ಲಿ ನಾನು ಸ್ವತಂತ್ರವಾಗಿ ನಾನು ಸೇವೆಯನ್ನು ನಾನು ಮಾಡುತ್ತೇನೆ ಎಂಬುದಾಗಿ ಹೇಳುವುದಕ್ಕೆ ಯಾವ ಒಂದು ಆಸ್ಪದವಿಲ್ಲ. That's why in 1 Corinthians chapter 3 and verse 6 he says, ಈ ಒಂದು ಕಾರಣದ ದೆಸೆಯಿಂದ ಪೌಲನು ತಿಮೋಥಿನಿಗೆ ಬರೆದ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 6ನೇ ವಚನದಲ್ಲಿ ತಿಳಿಸ್ತಾನೆ, we are laborers together. ನಾವು ಜೊತೆ ಕೆಲಸದವರು. So he says, I have planted and Apollos have watered. ನಾನು ಸಸ್ಯವನ್ನು ನೆಟ್ಟೆನು, ಅಪೊಲ್ಲೋಸನು ನೀರು ಹೊಯ್ದನು. But God gave the increase. ಆದ್ರೆ ಬೆಳೆಸುತ್ತಾ ಬಂದವನು ದೇವರು. Did you notice the partners mentioned there? ಅಲ್ಲಿರುವ ಜೊತೆಗಾರರ ಕುರಿತಾಗಿ ನೀವು ಅದನ್ನು ಗಮನಿಸಿದ್ದೀರೋ? Paul is used for planting. ಪೌಲನು ಸಸ್ಯವನ್ನು ನೆಡುವುದಕ್ಕೆ ಆತನು ಉಪಯೋಗಿಸಿದ್ದಾನೆ. Apollos is used for
watering, ದೇವರು ಅಪೊಲ್ಲೋಸನನ್ನು ಉಪಯೋಗಿಸಿ ನೀರು ಹೊಯ್ಯಿಸುವುದಕ್ಕೆ ಆತನು and ಉಪಯೋಗಿಸುತ್ತಾನೆ. God is the one who is giving the increase by seeing that beautiful garden and beautiful partnership. ಆ ಸುಂದರವಾದ ಸಾಮರಸ್ಯದಲ್ಲಿ ಅವರು ಮಾಡುವ ಕೆಲಸ ಕಾರ್ಯವನ್ನು ನೋಡಿ ದೇವರು ಆ ಒಂದು ಬೆಳೆಯನ್ನು ಆತನು ಕೊಡುತ್ತಾ ಬಂದಿದ್ದಾನೆ. Notice that verse 6 once again. 6ನೇ ವಚನ ಪುನಃ ನೋಡ್ರಿ. Apostle Paul doesn't say, I have planted and Apollos have plucked it. ನಾನು ಸಸ್ಯನು ನೆಟ್ಟನು, ಅಪೊಲ್ಲೋಸನು ಆತನು ಕಿತ್ತು ಹಾಕಿದನು ಎಂಬುದಾಗಿ ಅಲ್ಲಿ ನಾವು ನೋಡುವುದಿಲ್ಲ. That's not the ministry, that's not the work. ಅದಕ್ಕೆ ಸೇವೆ ಅಲ್ಲ, ಇದು ದೇವರ ಕೆಲಸವಲ್ಲ. In other words, ಇನ್ನೊಂದು ಮಾತಿನಲ್ಲಿ ನಾವು when ಹೇಳಬೇಕಾದ್ರೆ, he says, I have planted and Apollos has watered, ನಾನು ಸಸ್ಯನು ನೆಟ್ಟನು, ಅಪೊಲ್ಲೋಸನು ನೀರು ಹೊಯ್ದನು ಎಂಬುದಾಗಿ ಹೇಳುವಾಗ, because we are laborers together, ನಾವು ಜೊತೆ ಕೆಲಸದವರು ನಾವು ಆಗಿದ್ದೇವೆ. my brother, my sister, ನನ್ನ ಪ್ರಿಯ ಸಹೋದರ ಸಹೋದರಿ, assembly is not a place of comparison or competition. ಸಭೆ ಎಂಬುದಾಗಿ ಹೇಳುವಾಗ ಸಭೆಯು ಅದೊಂದು ಸ್ಪರ್ಧೆಯ ಒಂದು ಸ್ಥಳವಲ್ಲ, ಮತ್ತು ಕಾಂಪಿಟೇಷನ್ ಮತ್ತು ಹೋಲಿಕೆಯ ಒಂದು ಸ್ಥಳವಲ್ಲ. That's what is happening in many places, isn't it, my brother? ಅನೇಕ ಸಭೆಗಳಲ್ಲಿ ಇದು ಆಗುತ್ತಾ ಉಂಟು ಅಲ್ಲವೇ? It's only comparing with his ministry and their ministry. ಒಬ್ಬರ ಸೇವೆಯನ್ನು ಮತ್ತೊಬ್ಬರ ಸೇವೆದೊಂದಿಗೆ ನಾವು ಹೋಲಿಸಿ ನಾವು ನೋಡುತ್ತೇವೆ. Unwanted competitions are going on. ಬೇಡದೇ ಇರುವ ಒಂದು ಸ್ಪರ್ಧೆಗಳು ನಡೆಯುತ್ತಾ ಉಂಟು. How careful you and I need to be in our life today. ನಾವು ನಮ್ಮ ಜೀವನದಲ್ಲಿ ನಾವು ಎಷ್ಟು ಜಾಗರೂಕತೆಯಿಂದ ನಾವು ಇರಬೇಕು. We are workers together. ನಾವು ಜೊತೆ ಕೆಲಸದವರು ನಾವು ಆಗಿದ್ದೇವೆ. Never enter into competition and comparison. ನಾವು ಎಂದಿಗೂ ಸಹ ನಾವು ಸ್ಪರ್ಧೆಗೋಸ್ಕರ ಮತ್ತು ಹೋಲಿಕೆಗೋಸ್ಕರ ನಾವು ಮುಂದಾಗಬಾರದು. Do what the Lord wants us to do. ಕರ್ತನು ನಮಗೆ ಒಪ್ಪಿಸಿರುವ ಕಾರ್ಯವನ್ನು ನಾವು ಮಾಡೋಣ. As unto the Lord in partnership with one another. ನಾವು ಕರ್ತನಿಗೋಸ್ಕರ ನಾವು ಜೊತೆ ಕೆಲಸದವರ ಹಾಗೆ ನಾವು ಕಾರ್ಯವನ್ನು ನಿರ್ವಹಿಸೋಣ. When he says, I have planted and Apollos has watered, ನಾನು ಸಸ್ಯನು ನೆಟ್ಟನು, ಅಪೊಲ್ಲೋಸನು ನೀರು ಹೊಯ್ದನು ಎಂಬುದಾಗಿ ಹೇಳುವಾಗ, that means they were complementing one another. ಅವರು ಒಬ್ಬನು ಮಾಡುವ ಕೆಲಸವನ್ನು ಮತ್ತೊಬ್ಬನು ಆತನು ಪ್ರಶಂಸೆ ಮಾಡುತ್ತಾ ಇದ್ದಾನೆ. They were cooperating one another. ಅವರು ಇಬ್ಬರು ಸಹ ಸಾಮರಸ್ಯವಾಗಿ ಕೆಲಸ ಮಾಡುತ್ತಾ ಇದ್ದಾರೆ. They were supplementing one another. ಅವರೊಬ್ಬರೊಬ್ಬರು ಸಹ ಜೊತೆಯಾಗಿ ಕೆಲಸ ಮಾಡುತ್ತಾ ಇದ್ದಾರೆ. They were helping one another. ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಾ ಇದ್ದಾರೆ. And I tell you what a joy it is. ಇದು ಎಂತ ಒಂದು ಸಂತೋಷ ಎಂಬುದಾಗಿ ನಿಮಗೆ ತಿಳಿಸ್ತೇನೆ. In the local assembly where we are in fellowship with. ನಾವು ಇರುವ ಸ್ಥಳೀಯ ಸಭೆಯ ಅನ್ಯೋನ್ಯತೆಯಲ್ಲಿ, let me tell you for the glory of God. ನಾನು ದೇವರ ಮಹಿಮೆಗೋಸ್ಕರ ನಾನು ತಿಳಿಸ್ತೇನೆ. Because when I see the brethren laboring in the word, ದೇವರ ವಾಕ್ಯದಲ್ಲಿ ಸಹೋದರರು ಅವರು ಶ್ರಮೆಯನ್ನು ಅನುಭವಿಸ್ತಾ ಇರುವಾಗ, I have known in many homes the sisters are on knees and supporting that work by lifting them in prayer before God. ಅವರ ಹೆಂಡಂದಿರು ಮನೆಗಳಲ್ಲಿ ಅವರು ಇದ್ದು ಅವರು ಪ್ರಾರ್ಥನೆಯಲ್ಲಿ ಅವರ ಗಂಡಂದಿರು ಮಾಡುತ್ತಾ ಇರುವ ಕೆಲಸಕ್ಕೆ ಅವರು ಪ್ರೋತ್ಸಾಹ ಮಾಡುತ್ತಾ ಇದ್ದಾರೆ, ಅವರನ್ನು ಎತ್ತಿ ಹಿಡಿಯುತ್ತಾ ಇದ್ದಾರೆ. Maybe that mother and daughter are online today. ಈ ದಿನ ಆ ಒಂದು ತಾಯಿ ಮತ್ತು ಆ ಮಗಳು ಆನ್ಲೈನ್ ಇರಬಹುದು. I happened to be visiting their house and I saw, and that has impressed my heart. Since then, mother and daughter are on knees and crying before God. ನಾನು ಅವರ ಮನೆಗೆ ಒಂದು ಬಾರಿ ಹೋದಾಗ ಅದನ್ನು ನಾನು ಗಮನಿಸಿದ್ದೇನೆ. ಆ ಒಂದು ಚಿತ್ರ ನನ್ನ ಮನಸ್ಸಿನಲ್ಲಿ ತುಂಬಾ ತುಂಬಾ ಗಟ್ಟಿಯಾಗಿ ಉಂಟು. ಅವರಿಗೆ ನಾನು ಸ್ತೋತ್ರ ಸಲ್ಲಿಸೋನಾಗಿದ್ದೇನೆ. Whatever the garden is today, ತೋಟ ಈಗ ಅದು ಯಾವ ರೀತಿಯಾಗಿ ಅದು ಇದೆಯೋ, it's because of men and women who are doing their roles and responsibilities as workers together. ಯಾರ್ಯಾರು ಜೊತೆ ಕೆಲಸದವರ ಹಾಗೆ ಪುರುಷರು ಮತ್ತು ಸ್ತ್ರೀಯರು ಒಟ್ಟಾಗಿ ಸೇರಿಕೊಂಡು ಅವರು ತುಂಬಾ ನಿಷ್ಠೆಯಿಂದ ಅವರು ಮಾಡುವ ಕೆಲಸದಿಂದ ಇದು ನಡೆಯುತ್ತಾ ಉಂಟು. When we see the competition today, we should really stay away from all these things. ಈ ದಿನದ ಸ್ಪರ್ಧೆಯನ್ನು ನಾವು ನೋಡುವಾಗ ಅದರಿಂದ ನಾವು ದೂರ ಇರಬೇಕು. Let us encourage one another. ನಾವು ಒಬ್ಬರನ್ನೊಬ್ರು ಪ್ರೋತ್ಸಾಹ ಮಾಡೋಣ. Let us support one another. ಒಬ್ಬರನ್ನೊಬ್ರು ನಾವು ಅವರಿಗೆ ನಾವು ಸಹಾಯ ಕೊಡೋಣ. When I say that, ಅದನ್ನು ಹೇಳುವಾಗ I cannot forget the local assembly where I was brought up. ನಾನು ಬೆಳೆಯುತ್ತಾ ಬಂದೆನೋ ಆ ಒಂದು ಸ್ಥಳೀಯ ಸಭೆಯನ್ನು ಮರೆಯುವುದಕ್ಕೆ ನನಗೆ ಸಾಧ್ಯವಿಲ್ಲ. That's why I always proudly say my local assembly is my Bible school. ನಾನು ಎಲ್ಲಾ ಸಂದರ್ಭದಲ್ಲಿಯೂ ಸಹ ನಾನು ದೃಢವಾಗಿ ನಾನು ಹೇಳುತ್ತೇನೆ, ನನ್ನ ಸ್ಥಳೀಯ ಸಭೆ ನನ್ನ ಒಂದು ಸತ್ಯವೇದದ ಶಾಲೆಯಾಗಿದೆ. Today when you see and hear the ministry, ಈ ದಿನ ನೀವು ವಾಕ್ಯ ಸಂದೇಶವನ್ನು ನೀವು ಕೇಳುತ್ತಾ ಇರುವುದಾದರೆ, it was not like this with me.
ನಾನು ಈ ರೀತಿಯಾಗಿ ಹಿಂದೆ ನಾನು ಇರಲಿಲ್ಲ. I was very shy and a timid person. ನಾನು ತುಂಬಾ ಮುಗ್ಧನು ಮತ್ತು ನನಗೆ ತುಂಬಾ ನಾಚಿಕೆ ಆಗುತ್ತಾ ಇತ್ತು. With an ordinary education in the Marathi medium school, ನಾನು ಮರಾಠಿ ಮಾಧ್ಯಮದ ಶಾಲೆಯನ್ನು ನಾನು ಕೆಲಸ್ತಾ ಇರೋ ತುಂಬಾ ಸಾಧಾರಣವಾದ ಒಂದು ವಿದ್ಯಾಭ್ಯಾಸ ನನಗಿತ್ತು. I was always shrinking back and taking a step back in any activity of the local assembly. ಸ್ಥಳೀಯ ಸಭೆ ಯಾವುದೇ ಒಂದು ಚಟುವಟಿಕೆ ಇದ್ದರೂ ಸಹ ನಾನು ಯಾವಾಗ್ಲೂ ಸಹ ನಾನು ಹಿಂದಕ್ಕೆ ನಾನು ಹೋಗುತ್ತಾ ಇದ್ದೇನೆ. But I praise God for those men of God ಆದ್ರೆ ನಾನು ಕರ್ತನಿಗೆ ನಾನು ಸ್ತೋತ್ರ ಸಲ್ಲಿಸ್ತೇನೆ. ದೇವ ಪುರುಷರು who when going to the local assembly gave one by one opportunity to honor the Lord with a step by step progression. ಒಂದೊಂದು ಪ್ರಗತಿ ಪೂರ್ವಕವಾದ ಒಂದು ಅವಕಾಶವನ್ನು ಕೊಡುತ್ತಾ ನನಗೆ ಪ್ರೋತ್ಸಾಹ ಮಾಡಿದರು. I cannot forget the first prayer that I prayed in the local assembly. ಸ್ಥಳೀಯ ಸಭೆಯಲ್ಲಿ ನಾನು ಮೊದಲನೇದಾಗಿ ಬಹಿರಂಗವಾಗಿ ಮಾಡಿದ ಮೊದಲನೆಯ ಪ್ರಾರ್ಥನೆಯನ್ನು ಮರೆಯುವುದಕ್ಕೆ ನನಗೆ ಸಾಧ್ಯವಿಲ್ಲ. No words to come out of mouth. ಮಾತುಗಳು ನನ್ನ ಬಾಯಿಂದ ಹೊರಡ್ತಾ ಇರಲಿಲ್ಲ. I was shivering. ನನಗೆ ನಡುಕ ಉಂಟಾಯಿತು. All broken language. ತುಂಬಾ ಮುರಿದ ಮಾತುಗಳು ಬರ್ತಾ ಇತ್ತು. But after the whole thing, the elder of an assembly should come, put a hand on shoulder and say, very good, God bless you. Next time you can do still better. ಆಗ ಅಲ್ಲಿರುವ ಪ್ರಿಯರು ಅವರು ಬಂದು ನನ್ನ ಹೆಗಲಿನ ಮೇಲೆ ಕೈ ನಿಟ್ಟುಕೊಂಡು ಒಳ್ಳೆ ರೀತಿಯಾಗಿ ಮಾಡಿದ್ದೆ, ಇನ್ನು ಮುಂದೆ ಇನ್ನೂ ಚೆನ್ನಾಗಿ ಮಾಡಬಹುದು ಎಂಬುದಾಗಿ ಪ್ರೋತ್ಸಾಹ ಮಾಡುತ್ತಾ ಇದ್ದರು. The step by step encouragement which they have given me years back has built up a person to labor for the Lord even more in the days to come. ಈಗ ಒಂದೊಂದು ಹೆಜ್ಜೆಯಲ್ಲಿಯೂ ಸಹ ನನಗೆ ಪ್ರೋತ್ಸಾಹ ಮಾಡಿದ ಪ್ರಿಯರು ಈ ದಿನಗಳಲ್ಲಿಯೂ ಸಹ ಮತ್ತು ಮುಂದೆ ಬರುವ ದಿನಗಳಲ್ಲಿಯೂ ಸಹ ಸೇವೆಯನ್ನು ಮುಂದುವರಿಸಿ ನಡೆಸುವುದಕ್ಕೋಸ್ಕರ ಇದು ಸಹಾಯವಾಗುತ್ತಾ ಉಂಟು. The Lord has put the man in the garden. ದೇವರು ಆತನು ಮನುಷ್ಯನನ್ನು ತೋಟದಲ್ಲಿ ಇಟ್ಟಿದ್ದಾನೆ. To dress it and to keep it. ಆ ವ್ಯವಸಾಯ ಮಾಡುವುದಕ್ಕೂ ಮತ್ತು ಕಾಯುವುದಕ್ಕೂ. As laborers. ಮತ್ತು ಜೊತೆ ಕೆಲಸದವರ ಹಾಗೆ. But laborers together. ಜೊತೆ ಕೆಲಸದವರ ಹಾಗೆ ನಮ್ಮನ್ನು ಇಟ್ಟಿದ್ದಾನೆ. There are 7 one another references in the Bible you can study for yourself. ಒಬ್ಬರಿಗೊಬ್ಬರು ಎಂಬುದಾಗಿರುವ ಒಂದು ಪದ ಪ್ರಯೋಗಗಳನ್ನು ನಾವು ಸತ್ಯವೇದದಲ್ಲಿ ನಾವು ನೋಡುವವರಾಗಿದ್ದೇವೆ. ಅದನ್ನು ನೀವು ಅಧ್ಯಯನ ಮಾಡಬಹುದು. But notice in that same verse. ಆದ್ರೆ ಅದೇ ವಚನದಲ್ಲಿ ನೋಡ್ರಿ, 1 Corinthians 3:9. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 9ನೇ ವಚನ. We are laborers together. We are laborers together with God. 9ನೇ ವಚನ, ನಾವು ದೇವರ ಜೊತೆ ಕೆಲಸದವರು, ನೀವು ದೇವರ ಹೊಲವು, ದೇವರ ಕಟ್ಟಡವು ಆಗಿದ್ದೀರಿ. It is that God who is bringing this two together for his work. ದೇವರು ಎರಡನ್ನು ಸಹ ಆತನು ಒಟ್ಟಾಗಿ ತಂದು ಆತನ ಕಾರ್ಯವನ್ನು ನಿರ್ವಹಿಸುವುದಕ್ಕೆ ಆತನು ತರುತ್ತಾ ಇದ್ದಾನೆ. They are workers together with God. ದೇವರ ಜೊತೆಯಲ್ಲಿ ಅವರು ಜೊತೆ ಕೆಲಸದವರು ಆಗಿದ್ದಾರೆ. One who is planting, he is under God. ಯಾರು ಸಸ್ಯನ ನೆಡುತ್ತಾ ಇದ್ದಾನೋ ಆತನು ದೇವರ ಅಧೀನದಲ್ಲಿ ಆತನಿದ್ದಾನೆ. One who is watering, he is under God. ಯಾರು ನೀರನ್ನು ಹೊಯ್ಯುತ್ತಾ ಇದ್ದಾನೆ ಆತನು ದೇವರ ಅಧೀನದಲ್ಲಿ ಆತನಿದ್ದಾನೆ. Underline this fact. We are laborers together with God. ನಾವೆಲ್ಲರೂ ಸಹ ನಾವು ಜೊತೆ ಕೆಲಸದವರಾಗಿದ್ದೇವೆ, ದೇವರ ಜೊತೆ ಕೆಲಸದವರು. What does that mean to us? ಇದರ ಅರ್ಥವೇನು? At least 3 things. 3 ಅಂಶಗಳು. With God means doing what God is doing. ದೇವರ ಜೊತೆ ಕೆಲಸದವರು ಎಂಬುದಾಗಿ ನಾವು ಹೇಳುವಾಗ ದೇವರು ಮಾಡುವ ಕಾರ್ಯವನ್ನೇ ನಾವು ಮಾಡುತ್ತಾ ಇದ್ದೇವೆ. ನಾನು ಮಾಡುವ ಹಾಗೆ ನಾನು ಮಾಡುತ್ತೇನೆ ಎಂಬುದಾಗಿ ಅಲ್ಲ. Not the way I like to do. ನಾನು ಯಾವ ರೀತಿಯಾಗಿ ಮಾಡುವುದಕ್ಕೆ ಇಷ್ಟ ಆ ರೀತಿಯಾಗಿ ಅಲ್ಲ. With God means doing what God is doing. ದೇವರ ಜೊತೆ ಕೆಲಸದವರು ಎಂಬುದಾಗಿ ನಾವು ಹೇಳುವಾಗ ದೇವರು ಮಾಡುತ್ತಾ ಇರುವ ಕಾರ್ಯವನ್ನು ನಾವು ಮಾಡಬೇಕು. And how will we know what God is doing? ದೇವರು ಏನು ಮಾಡುತ್ತಾ ಇದ್ದಾನೆ ಎಂಬುದಾಗಿ ನಮಗೆ ಹೇಗೆ ಅರ್ಥ ಆಗ್ತದೆ? This word of God will guide us. ದೇವರ ವಾಕ್ಯವು ನಮಗೆ ಮಾರ್ಗದರ್ಶನ ಕೊಡುತ್ತದೆ. Not only doing what God is doing, ದೇವರು ಮಾಡುತ್ತಾ ಇರುವ ಕಾರ್ಯವನ್ನು ಮಾಡುವುದು ಮಾತ್ರವಲ್ಲದೆ, that itself is a blessed privilege. ಅದು ಒಂದು ಆಶೀರ್ವಾದದಾಯಕವಾದ ಒಂದು ಭಾಗ್ಯವಾಗಿದೆ. But secondly, doing what God wants to be done. ದೇವರು ನಾವು ಏನು ಮಾಡಬೇಕೆಂಬುದಾಗಿ ಆಶಿಸುತ್ತಾನೋ ಅದನ್ನು ಮಾಡುವುದು. How important that is. ನಾವು ಅದು ತುಂಬಾ ಪ್ರಾಮುಖ್ಯವಾದದ್ದು. Otherwise we'll be involved in a work which God doesn't want us to be involved in. ಆದ್ರೆ ನಾವು ಯಾವ ಒಂದು ಕಾರ್ಯವನ್ನು ಮಾಡಬಾರದು ಆ ಒಂದು ಕಾರ್ಯದಲ್ಲಿ ನಾವು ತಲ್ಲೀನವಾಗಿರುತ್ತೇವೆ. We are workers together with God. ನಾವೆಲ್ಲರೂ ಸಹ ದೇವರ ಜೊತೆ ಕೆಲಸದವರು. Doing what God is doing. ದೇವರು ಮಾಡುತ್ತಾ ಇರುವ ಕಾರ್ಯವನ್ನು ನಾವು ಮಾಡಬೇಕು. Doing what God wants to be done.
ದೇವರು ಆತನು ನಾವೇನು ಮಾಡಬೇಕೆಂಬುದಾಗಿ ಆತನು ಆಶಿಸುತ್ತಾನೋ ಅಂತದ್ದನ್ನು ಮಾಡುವುದು. but also doing in a God guided way. ದೇವರು ಮಾರ್ಗದರ್ಶನವನ್ನು ಕೊಡುವ ಹಾಗೆ ನಾವು ಕಾರ್ಯವನ್ನು ನಾವು ಮಾಡಬೇಕು. In other words, ಬೇರೆ ಮಾತಿನಲ್ಲಿ ನಾವು ಹೇಳಬೇಕಾದರೆ, any work that we do in the local assembly in the name of the Lord, ದೇವರ ಹೆಸರಿನಲ್ಲಿ ಸ್ಥಳೀಯ ಸಭೆಯಲ್ಲಿ ನಾವು ಕೆಲಸವನ್ನು ಮಾಡುವಾಗ always ask this one question: ಈ ಒಂದು ಪ್ರಶ್ನೆಯನ್ನು ನಿಮ್ಮನ್ನೇ ನೀವು ಕೇಳಿಕೊಳ್ಳ್ರಿ, is God in it? ಇದರಲ್ಲಿ ದೇವರು ಇದ್ದಾನೋ? If God is in it, go ahead boldly. ದೇವರು ಇದರಲ್ಲಿ ಆತನು ಇರುವುದಾದರೆ ಧೈರ್ಯದಿಂದ ಮುಂದಕ್ಕೆ ಹೋಗಿರಿ. But if God is not in it, ದೇವರು ಇದರಲ್ಲಿ ಇಲ್ಲದೆ ಇದ್ದರೆ it is not God honoring. ಇದು ದೇವರಿಗೆ ಸನ್ಮಾನ ಮಾಡುವುದಲ್ಲ, It is not in a God guided way. ಇದು ದೇವರು ಮಾರ್ಗದರ್ಶನ ಕೊಡುವ ಪ್ರಕಾರ ಈ It is ಕೆಲಸವಲ್ಲ, not for the glory of God. ಇದು ದೇವರ ಆ ಒಂದು ಮಹಿಮೆಗೋಸ್ಕರ ಅಲ್ಲ. My brother, my sister, whatever may be that work, put it to halt. ಅದು ಯಾವುದೇ ಕೆಲಸ ಆಗಿರಬಹುದು, ನನ್ನ ಪ್ರಿಯ ಸಹೋದರ ಸಹೋದರಿಯರ್, ಆ ಕೆಲಸವನ್ನು ನಿಲ್ಲಿಸಿರಿ. We are workers together with God. ನಾವು ದೇವರ ಜೊತೆ ಕೆಲಸದವರು ಆಗಿದ್ದೇವೆ. Ask a question: is God in it? ನಾವು ಈ ಪ್ರಶ್ನೆಯನ್ನು ನಾವು ಕೇಳೋಣ, ದೇವರು ಇದರಲ್ಲಿ ಇದ್ದಾನೋ? In other words, ಇನ್ನೊಂದು ಮಾತಿನಲ್ಲಿ ನಾವು ಹೇಳಬೇಕಾದ್ರೆ, whatever I do, ನಾನು can ಏನೇ God put the stamp of His approval on it? ನಾನು ಏನೇ ಮಾಡಿದರೂ ಸಹ ದೇವರು ಆತನ ಒಂದು ಅನುಮತಿಯ ಒಂದು ಮುದ್ರಣವನ್ನು ಅದರ ಮೇಲೆ ಹಾಕಲಿ. You will know it shortly why I am emphasizing on that. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ, ಯಾಕೆ ಒತ್ತಿ ಹೇಳ್ತಾ ಇದ್ದೇನೆ ಎಂಬುದಾಗಿ ನಿಮಗೆ ಮುಂದೆ ಅರ್ಥ ಆಗ್ತದೆ. There are so many things that so many are involved in, ಅನೇಕ ಜನರು ಬೇರೆ ಬೇರೆ ಕೆಲಸಗಳಲ್ಲಿ ಅವರು ತಮ್ಮನ್ನೇ ಅವರು ತೊಡಗಿಸಿಕೊಳ್ಳುತ್ತಾರೆ. which might be good for them, ಅವರಿಗೆ ಅದು ಒಳ್ಳೆಯದಿರಬಹುದು, good for the society, ಸಮಾಜಕ್ಕೆ ಒಳ್ಳೆಯದಿರಬಹುದು, good for the ministry as such. ಮತ್ತು ಸೇವೆಗೋಸ್ಕರ ಸಹ ಒಳ್ಳೆಯದಾಗಿರಬಹುದು. Praise God for that. That will surely bring some good somewhere. ಅದು ಎಲ್ಲೋ ಒಂದು ಒಳ್ಳೆತನವನ್ನು ತರ್ತದೆ, ನಿಜ. ಕರ್ತನಿಗೆ ಸ್ತೋತ್ರ ಉಂಟಾಗಲಿ. But we are talking about the laboring together with God. ಆದ್ರೆ ನಾವು ದೇವರ ಜೊತೆ ಕೆಲಸದವರು ಎಂಬುದಾಗಿರುವ ಅಂಶವನ್ನು ನಾವು ಚರ್ಚೆ ಮಾಡುತ್ತಾ ನಾವಿದ್ದೇವೆ. I like that verse in Gospel of Mark chapter 16 and verse 20. ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 20ನೇ ವಚನದಲ್ಲಿ ಇರುವ ಒಂದು ವಚನವು ನನಗೆ ತುಂಬಾ ಇಷ್ಟ. Mark is closing his gospel with this statement. ಮಾರ್ಕನು ತಾನು ಬರೆಯುವ ಸುವಾರ್ತೆಯನ್ನು ಈ ಹೇಳುವಿಕೆಯನ್ನು ಆತನು ತಿಳಿಸಿ ಆತನು ಮುಕ್ತಾಯ ಮಾಡುತ್ತಾನೆ. And they, after the ascension of the Lord, the disciples, the apostles, and they went forth and preached everywhere. Now underline, the Lord working with them and the Lord confirming the word with signs following. ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 20ನೇ ವಚನ. ಇದಲಾಗಿ ಅವರು ಹೊರಟು ಹೋಗಿ ಎಲ್ಲೆಲ್ಲಿಯೂ ಸುವಾರ್ತೆಯನ್ನು ಸಾರಿದರು ಮತ್ತು ಕರ್ತನು ಅವರ ಕೂಡ ಕೆಲಸ ಮಾಡುತ್ತಾ ಸೂಚಕ ಕಾರ್ಯಗಳಿಂದ ಸುವಾರ್ತೆಯ ವಾಕ್ಯವನ್ನು ಬಲಪಡಿಸುತ್ತಾ ಇದ್ದನು. How important it is, my brother, my sister. ನನ್ನ ಪ್ರಿಯ ಸಹೋದರ ಸಹೋದರಿ, ಎಷ್ಟು ಪ್ರಾಮುಖ್ಯವಾದದ್ದು The partnership in the garden. ಆ ಒಂದು ತೋಟದಲ್ಲಿ ಇರುವ ಜೊತೆಗಾರ. The Lord God put the man in the garden to dress it and to keep it. ದೇವರು ಆತನು ಆ ಮನುಷ್ಯನನ್ನು ಆತನ ತೋಟದಲ್ಲಿ ಆತನ ಇಟ್ಟಾಗ ವ್ಯವಸಾಯ ಮಾಡುವುದಕ್ಕೂ ಮತ್ತು ಕಾಯುವುದಕ್ಕೂ ಆತನ ಇಟ್ಟನು. God put him there. ಯೆಹೋವ ದೇವರು ಆತನನ್ನು ಅಲ್ಲಿ He put ಇಟ್ಟನು. him before the fall. ಆತನು ಪಾಪದಲ್ಲಿ ಬೀಳುವುದಕ್ಕಿಂತ ಮುಂಚೆ ದೇವರು ಆತನನ್ನು ಇಟ್ಟನು. He put him there for the maintenance of that garden. ಆ ಒಂದು ತೋಟವನ್ನು ನೋಡಿಕೊಳ್ಳುವುದಕ್ಕೋಸ್ಕರ ಆತನು ಇಟ್ಟನು. He wanted him to be a laborer. ಆತನು ಕೆಲಸ ಮಾಡುವವನಾಗಿರಬೇಕೆಂಬುದಾಗಿ ಇಟ್ಟನು. He wanted him to do that work laboring together. ಮತ್ತು ಒಟ್ಟಾಗಿ ಕೆಲಸ ಮಾಡಬೇಕು, ಜೊತೆಯಾಗಿ ಕೆಲಸ ಮಾಡಬೇಕೆಂಬುದಾಗಿ ಇಟ್ಟನು. But in that together ministry of whatever they are doing, seeking God and the ways of God. ಅವರು ಜೊತೆಯಾಗಿ ಅವರು ಕೆಲಸ ಮಾಡುತ್ತಾ ಇರುವ ದೇವರ ಮಾರ್ಗವನ್ನು ಹುಡುಕುತ್ತಾ ಕೆಲಸ ಮಾಡಬೇಕು. Wait a minute. ಒಂದು ನಿಮಿಷ ಇರ್ರಿ. Ask a question to Adam. ನಾವು ಆದಾಮನಿಗೆ ಒಂದು ಪ್ರಶ್ನೆ ಕೇಳೋಣ. After all, he was put there. ಆದಾಮನನ್ನು ದೇವರು ಅಲ್ಲಿ ಇಟ್ಟನು. And the Lord God put the man in the garden to dress it and to keep it. ಯೆಹೋವ ದೇವರು ಮನುಷ್ಯನನ್ನು ಆ ತೋಟದಲ್ಲಿ ವ್ಯವಸಾಯ ಮಾಡುವುದಕ್ಕೂ ಮತ್ತು ಕಾಯುವುದಕ್ಕೂ ಆತನ ಇಟ್ಟನು. Let's visit that garden. ಆ ತೋಟಕ್ಕೆ ನಾವು ಒಂದು And ಭೇಟಿ ask ಕೊಡೋಣ. this question to Adam. ಆದಾಮನಿಗೆ ಈ ಪ್ರಶ್ನೆ ಕೇಳೋಣ. Adam, why are you doing what are you doing? ಆದಾಮನ, ನೀನ್ ಇಲ್ಲಿ ಕೆಲಸ ಮಾಡುತ್ತಾ ಇದ್ದೆ, ಯಾವ ಉದ್ದೇಶಕ್ಕಾಗಿ ನೀನ್ ಇದನ್ನು ಮಾಡ್ತಾ ಇದ್ದಿ? What will he say? ಆತನೇನ್ ಹೇಳ್ತಾನೆ?
what will he say? ಆತನೇನ್ ಹೇಳ್ತಾನೆ? I am doing what I am doing because the Lord put me in the garden to dress it and to keep it. ನಾನು ಕೆಲಸ ಮಾಡುತ್ತಾ ಇದ್ದೇನೆ, ಕಾರಣ ಏನಂದ್ರೆ ದೇವರು ಯೆಹೋವ ದೇವರು ಇಲ್ಲಿ ನನ್ನನ್ನು ಇಟ್ಟಿದ್ದಾನೆ, ನಾನು ಇದನ್ನು ವ್ಯವಸಾಯ ಮಾಡುವುದಕ್ಕೂ ಮತ್ತು ಕಾಯುವುದಕ್ಕೂ ದೇವರು ಇಟ್ಟಿದ್ದಾನೆ. I have absolutely no doubt why God put me here. ದೇವರು ನನ್ನಲ್ಲಿ ಇಟ್ಟಿರುವ ಉದ್ದೇಶದ ಕುರಿತಾಗಿ ಸ್ವಲ್ಪವೂ ಸಹ ನನಗೆ ಸಂಶಯವಿಲ್ಲ. The Lord told me and I am doing it as unto the Lord. ದೇವರು ನನಗೆ ಹೇಳಿದ್ದಾನೆ, ನಾನು ದೇವರಿಗೋಸ್ಕರ ಯೆಹೋವನಿಗೋಸ್ಕರ ಇದನ್ನು ಮಾಡುತ್ತಾ ಇದ್ದೇನೆ. That means in the partnership of the garden, Adam was doing what God wanted him to do, and he had full assurance that the Lord has put me here. ಇದರ ಒಂದು ಅರ್ಥ ಏನೆಂಬುದಾಗಿ ನಾವು ಹೇಳುವುದಾದ್ರೆ, ದೇವರು ಆತನು ಆದಾಮನನ್ನು ಅಲ್ಲಿ ಆತನು ಕೆಲಸಕ್ಕಾಗಿ ಆತನು ಇಟ್ಟವನು ಆತನು ಆಗಿದ್ದು, ಮತ್ತು ಆದಾಮನಿಗೂ ಸಹ ಅಲ್ಲಿ ಆತನು ಯಾವ ಕಾರಣಕ್ಕಾಗಿ ಆತನು ಇದ್ದಾನೆ ಅದರ ಉದ್ದೇಶವು ಸ್ಪಷ್ಟವಾಗಿ ತಿಳಿದವನು ಆತನು ಆಗಿದ್ದನು. Having that assurance as laborers together with God is very important as we work in the local assembly. ನಾವು ದೇವರ ಜೊತೆ ಕೆಲಸದವರು ಎಂಬುದಾಗಿ ನಾವು ಹೇಳುವಾಗ ಆ ಒಂದು ಭದ್ರತೆ, ಆ ಒಂದು ಭರವಸೆ ನಮ್ಮಲ್ಲಿ ಸ್ಪಷ್ಟವಾಗಿ ದೃಢವಾಗಿ ಇರಬೇಕು. And the Spirit of God is so clear, minutely putting that in verse 15. 15ನೇ ವಚನದಲ್ಲಿ ದೇವರ ಆತ್ಮನು ತುಂಬಾ ಸರಳವಾಗಿ ಚಿಕ್ಕದಾಗಿ ಆತನು ತಿಳಿಸ್ತಾ ಇದ್ದಾನೆ. Not only when, ಯಾವಾಗ ಎಂಬುದಾಗಿ ಮಾತ್ರವಲ್ಲದೆ, not only why, ಯಾಕೆ ಎಂಬುದಾಗಿ ಮಾತ್ರವಲ್ಲದೆ, not only who, ಯಾರು ಎಂಬುದಾಗಿ ಮಾತ್ರವಲ್ಲದೆ, not only how, ಹೇಗೆ ಎಂಬುದಾಗಿ ಮಾತ್ರವಲ್ಲದೆ, but look at the where. ಎಲ್ಲಿ ಎಂಬುದಾಗಿಯೂ ಸಹ ನೋಡ್ರಿ. Verse 15 says, 15ನೇ ವಚನ ಹೇಳ್ತದೆ, and the Lord God took the man and put him into the garden of Eden, the garden of Eden, to dress it and to keep it. ಯೆಹೋವ ದೇವರು ಆ ಮನುಷ್ಯನನ್ನು ಕರಕೊಂಡು ಹೋಗಿ ಏದೇನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು. In other words, where? In the garden. ಎಲ್ಲಿ ಎಂಬುದಾಗಿ ಹೇಳುವಾಗ ತೋಟದಲ್ಲಿ. Which garden? ಯಾವ ತೋಟ? The garden of Eden. ಏದೇನ್ ತೋಟ. Why garden? ಯಾಕೆ ತೋಟ? Because that is the garden planted by the Lord. ಕಾರಣ ಯಾಕಂದ್ರೆ ಈ ಒಂದು ತೋಟವನ್ನು ದೇವರು ತಾನೇ ನೆಟ್ಟವನು ಆಗಿದ್ದಾನೆ. My brother, my sister, ನನ್ನ ಪ್ರಿಯ ಸಹೋದರ ಸಹೋದರಿ, the very important fact in these days that you and I need to adhere to, that all our efforts, all our labors, all our ministries are to be found done in the garden. ನಾವು ಮಾಡುವ ಎಲ್ಲಾ ಕೆಲಸ ಕಾರ್ಯಗಳು, ಯಾವುದೇ ಸೇವೆ ಆಗಿರಬಹುದು, ಅದೆಲ್ಲವೂ ಸಹ ಸಭೆಯಲ್ಲಿ ಅಥವಾ ತೋಟದಲ್ಲಿ ಅದು ಕಾಣುತ್ತಾ ಇರಬೇಕು. In the garden which the Lord has built. ತೋಟದಲ್ಲಿ, ದೇವರು ತಾನೇ ನೆಟ್ಟ ತೋಟದಲ್ಲಿ ನಾವು ಮಾಡಬೇಕು. There are so many who are involved in so many things, but where? Outside the garden. ಅನೇಕ ಜನರು ತೋಟದ ಹೊರಗೆ ಅವರು ತಮ್ಮನ್ನು ತೊಡಗಿಸಿಕೊಂಡು ಸೇವೆ ಎಂಬುದಾಗಿ ಅವರು ತಿಳಿಸುತ್ತಾ ಅವ್ರು ಮಾಡ್ತಾ ಇರುತ್ತಾರೆ. Our primary place of exercising our labor together with fellow believer with God is in the local assembly. ಸ್ಥಳೀಯ ಸಭೆ ಎಂಬುದಾಗಿ ಹೇಳುವಾಗ ನಾವು ಯಾವುದೇ ಸೇವಾ ಕಾರ್ಯಗಳನ್ನು ನಾವು ಮಾಡಬೇಕಾದ್ರೆ ಮೊದಲನೇದಾಗಿ ನಾವು ನಮ್ಮ ಸ್ಥಳೀಯ ಸಭೆಯಲ್ಲಿ ಅದನ್ನು ಉಪಯೋಗಿಸೋರು ನಾವು ಆಗಿರಬೇಕು. Whatever we ministry we do, brother and sister, the priority of our ministry should be in the local assembly. ನಾವು ಸೇವೆ ಮಾಡುವ ಒಂದು ಪ್ರಾಧಾನ್ಯತೆ ನಮ್ಮ ಸ್ಥಳೀಯ ಸಭೆಯಲ್ಲಿ ಇರಬೇಕು. Now, on the cost of the local assembly, if we are doing any other ministry, ನಾವು ಸ್ಥಳೀಯ ಸಭೆಯ ಬದಲಾಗಿ ನಾವು ಇನ್ನೊಂದು ಸೇವೆಯನ್ನು ನಾವು ಮಾಡುತ್ತಾ ನಾವು ಇರುವುದಾದರೆ, unknowingly we do so many mistakes. ನಾವು ತಿಳಿಯದೆ ನಾವು ಅನೇಕ ತಪ್ಪುಗಳನ್ನು ನಾವು ಮಾಡುತ್ತೇವೆ. The first mistake that I observed is, because we are not found in the local assembly with that involvement, our family is suffering. ನಾವು ನಾವು ಜೊತೆಯಾಗಿ ನಾವು ಸ್ಥಳೀಯ ಸಭೆಯಲ್ಲಿ ನಾವು ಕೆಲಸ ಮಾಡದೇ ಇರುವ ಒಂದು ಕಾರಣದ ದೆಸೆಯಿಂದ ನಮ್ಮ ಕುಟುಂಬಗಳು ಅವರು ತೊಂದರೆಗೆ ಈಡಾಗುತ್ತಾರೆ.
I'm sorry to say this, but if I don't say, nobody will tell you this. ನಾನು ಇದನ್ನು ಹೇಳುವುದಕ್ಕೆ ನಾನು ಕ್ಷಮೆಯನ್ನು ಕೇಳುತ್ತೇನೆ, ಆದ್ರೆ ನಾನು ಇದನ್ನು ಹೇಳದೇ ಇದ್ರೆ There are, ಯಾರು ಸಹ ನಿಮ್ಗೆ ತಿಳಿಸುವುದಿಲ್ಲ. there are many good brethren involved in so many works outside the garden, and they have not known. Sorry uncle, your voice is breaking uncle. Yes, Is yes, the we can hear voice okay now? little better. Yeah, Uncle, yeah, yes. I think there must be a delay. Brother, my sister. Yeah. Our labor exercised in the local assembly. ನಾವು ಸ್ಥಳೀಯ ಸಭೆಯಲ್ಲಿ ನಾವು ಮಾಡುವ ಶ್ರಮೆ ಮತ್ತು ಕೆಲಸ. Assembly first. Uncle, I think we are losing you again. Can I stop your audio, video, brother, so that you can hear it? Uncle, just for the that he should do his labor in the garden. ಒಬ್ಬ ವ್ಯಕ್ತಿಯು ಆತನ ತನ್ನ ಶ್ರಮೆಯನ್ನು ಆತನ ತೋಟದಲ್ಲಿ ಮಾಡುವುದು ಎಷ್ಟು ಪ್ರಾಮುಖ್ಯವಾದದ್ದು. In short, in my visits, I have to be very orderly and disciplined. Sorry uncle, can you come again? In my visit to many assemblies, I found some of them very orderly and very disciplined. ನಾನು ಅನೇಕ ಸಭೆಗಳಿಗೆ ನಾನು ಹೋಗಿದ್ದೇನೆ ಮತ್ತು ಕೆಲವು ಸಭೆಗಳಲ್ಲಿ ತುಂಬಾ ಕ್ರಮವಾಗಿಯೂ ಮತ್ತು ತುಂಬಾ ಒಳ್ಳೆಯ ರೀತಿಯಲ್ಲಿ ಮಾಡುವ ಕಾರ್ಯಗಳನ್ನು ನಾನು ನೋಡಿದ್ದೇನೆ. One thing I understood, that there was somebody in this local assembly who was laboring hard in the garden. ಆದ್ರೆ ಈ ತೋಟದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಆತನು ತುಂಬಾ ಶ್ರಮೆಯಿಂದ ಆತನು ಕೆಲಸ ಮಾಡುತ್ತಾ ಇದ್ದಾನೆ ಎಂಬುದಾಗಿ ನಾನು ಗಮನಿಸಿದ್ದೇನೆ. On the other hand, I found there are some assemblies with ambles and all indisciplined, because we understand there was nobody interested to work hard in the garden. ಆದ್ರೆ ಅದೇ ಸಂದರ್ಭದಲ್ಲಿ ಕೆಲವು ಸಭೆಗಳಲ್ಲಿ ಯಾವುದೇ ಒಂದು ಕ್ರಮ ಇಲ್ಲದೇ ಇರುವ ಒಂದು ಸ್ಥಿತಿಗತಿ. ಆದ್ರೆ ಇದಕ್ಕೆ ಕಾರಣ ಏನಂದ್ರೆ ಆ ಒಂದು ಸ್ಥಳೀಯ ಸಭೆಯಲ್ಲಿ ಯಾರಿಗೂ ಸಹ ನಾನು ಶ್ರಮೆ ಪಟ್ಟು ಕೆಲಸ ಮಾಡಬೇಕು ಎಂಬುದಾಗಿರುವ ಒಂದು ಆಸಕ್ತಿ ಅವರಲ್ಲಿ ಇರಲಿಲ್ಲ. The Lord God has put the man in the garden to dress it and to keep it. ಯೆಹೋವ ದೇವರು ಆತನು ಮನುಷ್ಯನನ್ನು ಆತನು ಏದೇನ್ ತೋಟದಲ್ಲಿ ಆತನು ಇಟ್ಟಾಗ ವ್ಯವಸಾಯ ಮಾಡುವುದಕ್ಕೂ ಮತ್ತು ಕಾಯುವುದಕ್ಕೂ ಆತನು ಇಟ್ಟನು. In other words, because of me and my family's fellowship with the local assembly, is the assembly dressed up? Is the assembly being kept? ಇನ್ನೊಂದು ಮಾತಿನಲ್ಲಿ ನಾವು ಹೇಳಬೇಕಾದ್ರೆ ನನ್ನ ಒಂದು ದೆಸೆಯಿಂದ ಅಥವಾ ನನ್ನ ಕುಟುಂಬದ ದೆಸೆಯಿಂದ ಸಭೆಯಲ್ಲಿ ನಾವು ಕ್ರಮ ಉಂಟು ಅಥವಾ ಸಭೆಯಲ್ಲಿ ನಾವು ಸಭೆಯನ್ನು ಸರಿಯಾಗಿ ನಾವು ಕಾಯುತ್ತಾ ನಾವು ಇದ್ದೇವೋ? What are the roles and responsibilities? ಜವಾಬ್ದಾರಿಕೆಗಳು ಏನು ಮತ್ತು ಇರುವ ಪಾತ್ರಗಳು ಏನು? I am exercising with my fellow believers in the local assembly. ನಾನು ನನ್ನ ಜೊತೆ ವಿಶ್ವಾಸಿಗಳ ಜೊತೆಯಲ್ಲಿ ನಾನು ಯಾವ ಕಾರ್ಯಗಳನ್ನು ಯಾವ ಕೆಲಸ ಮತ್ತು ಪಾತ್ರಗಳನ್ನು ನಾನು ಮಾಡ್ತಾ ನಾನು ಇದ್ದೇನೋ? Why it is so important? ಯಾಕೆ ಇದು ತುಂಬಾ ಪ್ರಾಮುಖ್ಯವಾದದ್ದು? 1 Corinthians 3:8. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನ. Now he that planteth and he that watereth are one, and every man shall receive his own reward according to his own labor. 3ನೇ ಅಧ್ಯಾಯ 8ನೇ ವಚನ. ನೆಡುವವನು ನೀರು ಹೊಯ್ಯುವವನು ಒಂದೇ ಆಗಿದ್ದಾರೆ, ಆದರೂ ಪ್ರತಿಯೊಬ್ಬನಿಗೆ ಅವನವನ ಕಷ್ಟಕ್ಕೆ ತಕ್ಕ ಹಾಗೆ ಕೂಲಿಯು ದೊರೆಯುತ್ತದೆ. God is no debtor of any man. ದೇವರು ಆತನು ಯಾರಿಗೂ ಸಹ ಆತನು ಸಾಲಗಾರನಲ್ಲ. He has already ordained rewards, suitable rewards for any little work that we do in the garden of the Lord. ಕರ್ತನ ತೋಟದಲ್ಲಿ ನಾವು ಯಾವುದೇ ಕಾರ್ಯವನ್ನು ನಾವು ಮಾಡುತ್ತಾ ಇದ್ದರೂ ಸಹ ಕರ್ತನು ಈಗಾಗಲೇ ಅದಕ್ಕೆ ಬೇಕಾದ ನಿಖರವಾದ ಪ್ರತಿಫಲವನ್ನು ಆತನು ನಿರ್ಧಾರ ಮಾಡಿದ್ದಾನೆ. That's why when Apostle Paul was writing to the church at Corinth, he said in chapter 15 and verse 58.
ಈ ಒಂದು ಕಾರಣದ ದೆಸೆಯಿಂದ ಪೌಲನು ಆತನು ಕೊರಿಂಥದವರಿಗೆ ಆತನು ಪತ್ರಿಕೆಯನ್ನು ಆತನು ಬರೆಯುವಾಗ ಮೊದಲನೇ ಪತ್ರಿಕೆಯ 15ನೇ ಅಧ್ಯಾಯ 58ನೇ ವಚನದಲ್ಲಿ ಇದನ್ನು ತಿಳಿಸ್ತಾನೆ. Therefore, my beloved brethren, be ye steadfast, unmovable, always abounding in the work, for as much as ye know that your labor is not in vain in the Lord. 58ನೇ ವಚನ. ಆದುದರಿಂದ ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರ್ರಿ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುವವರಾಗಿರ್ರಿ. Whatever little we do in the name of the Lord for the glory of God, it is never in vain. ನಾವು ಯಾವುದೇ ಕೆಲಸ ಇರಬಹುದು, ಚಿಕ್ಕದಾಗಿರಬಹುದು, ನಾವು ಕರ್ತನಿಗೋಸ್ಕರ ನಾವು ಮಾಡುವುದಾದ್ರೆ ಅದು ಎಂದಿಗೂ ಸಹ ವ್ಯರ್ಥವಲ್ಲ. Do you remember that home? ನಿಮಗೆ ಈ ಒಂದು ಮನೆ ನಿಮಗೆ ಜ್ಞಾಪಕ ಆಗ್ತದ? When the disciples were there and the family members were there, ಆ ಶಿಷ್ಯರು ಇದ್ದರು ಮತ್ತು ಕುಟುಂಬದ ಸದಸ್ಯರು ಇದ್ದರು. and one woman of that family, to honor the Lord, broke the alabaster box and poured it and wiped it, anointed his feet and wiped with her hair. ಆ ಒಂದು ತುಂಬಾ ಬೆಲೆ ಬಾಳುವ ಒಂದು ಎಣ್ಣೆಯನ್ನು ತೆಗೆದುಕೊಂಡು ಆ ಸ್ತ್ರೀ ಅದನ್ನು ಒಡೆದು ಅದನ್ನು ಕರ್ತನಾಗಿರುವ ಯೇಸು ಕ್ರಿಸ್ತನಿಗೆ ಆಕೆ ಹಚ್ಚಿದಳು. In John 12 and verse 4, the man said, why this waste? ಆ ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯದ 4ನೇ ವಚನದಲ್ಲಿ ಅಲ್ಲಿದ್ದ ಒಬ್ಬ ಮನುಷ್ಯನು ಆತನು ಹೇಳುತ್ತಾನೆ, ಯಾಕೆ ಇದನ್ನು ವ್ಯರ್ಥ ಮಾಡುತ್ತಿ ಎಂಬುದಾಗಿ. He was supposed to do that work. Instead, he was accusing others who were doing that work. ಆತನು ಈ ಒಂದು ಕೆಲಸವನ್ನು ಮಾಡಬೇಕಾಗಿತ್ತು, ಆದ್ರೆ ಮಾಡುತ್ತಾ ಇರುವವಳನ್ನು ಆತನು ದೂಷಿಸುತ್ತಾ ಆತನಿದ್ದಾನೆ. Verse 5, he said, why was not this ointment sold for 300 pence and given to the poor? 5ನೇ ವಚನದಲ್ಲಿ ಯಾಕೆ ಈ ತೈಲವನ್ನು 300 ಹಣಕ್ಕೆ ಮಾರಿ ಬಡವರಿಗೆ ಕೊಡಲಿಲ್ಲ ಅಂದನು. What did he say? ಆತ ಏನ್ ಹೇಳ್ತಾನೆ? He said, why this waste? ಯಾಕೆ ಈ ವ್ಯರ್ಥ? Do you know what was he called by name? ಆತನ ಹೆಸರೇನಾಗಿತ್ತು ಗೊತ್ತುಂಟ? He became son of the waste. ಆತನು ವ್ಯರ್ಥದ ಆ ಮಗನು ಎಂಬುದಾಗಿ ಆತನಿಗೆ ಹೆಸರು ಬಂತು. That is what his name was, son of perdition, son of waste. ಆತನು ವ್ಯರ್ಥದ ಒಬ್ಬ ಪುತ್ರನು ಎಂಬುದಾಗಿ ಹೆಸರು ಬಂತು. My brother, my sister, ನನ್ನ ಪ್ರಿಯ ಸಹೋದರ, little that we do in the name of the Lord is never vain. ನಾವು ಕರ್ತನಲ್ಲಿ ಮಾಡುವ ಸ್ವಲ್ಪ ಕಾರ್ಯವು ಎಂದಿಗೂ ಸಹ ವ್ಯರ್ಥವಲ್ಲ. Not only he became son of waste, but his life was waste. ಆತನು ವ್ಯರ್ಥದ ಪುತ್ರನು ಮಾತ್ರವಲ್ಲದೆ ಆತನ ಜೀವವೇ ಅದು ವ್ಯರ್ಥವಾಯಿತು. Shall we take this challenge today? ನಾವು ಈ ಸವಾಲನ್ನು ನಾವು ತೆಗೆದುಕೊಳ್ಳೋಣ. The partnership in the garden. ತೋಟದಲ್ಲಿ ಇರುವ ಜೊತೆಗಾರಿಕೆ. How important it is to know the answer to these questions we have asked and to labor sincerely in the local assembly to dress it and to keep it. ನಾವು ಈ ಕೇಳಿದ ಪ್ರಶ್ನೆಗಳನ್ನು ನಾವು ಅರ್ಥ ಮಾಡಿಕೊಂಡವರಾಗಿ ನಾವು ದೇವರು ನಮ್ಮನ್ನು ಇಟ್ಟಿರುವ ತೋಟದಲ್ಲಿ ವ್ಯವಸಾಯ ಮಾಡುವುದಕ್ಕೂ ಮತ್ತು ಕಾಯುವುದಕ್ಕೂ ಕರ್ತನು ತಾನು ನಮ್ಮನ್ನು ಉಪಯೋಗಿಸಲಿ. Because all that we do is going to be evaluated one day. ಯಾಕಂದ್ರೆ ನಾವು ಮಾಡುವ ಎಲ್ಲಾ ಕಾರ್ಯಕ್ಕೂ ಸಹ ಒಂದು ದಿನ ಅದನ್ನು ಯಾವ ರೀತಿಯಾಗಿ ನಾವು ಮಾಡುತ್ತೇವೆ ಎಂಬುದಾಗಿರುವ ಒಂದು ದಿನ ಉಂಟು. That's what he told to the church at Corinth in chapter 3 verse 12 to 15. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 12ನೇ ವಚನದಿಂದ 15ನೇ ವಚನ ತನಕ ಅದನ್ನು ಓದುವ ನಾವಾಗಿದ್ದೇವೆ. Now if any man build upon this foundation gold, silver, precious stones, wood, hay, stubble, every man's work shall be made manifest, for the day shall declare it, because it shall be revealed by fire, and the fire shall try every man's work of what sort it is. Uncle, reference, uncle. Verse 1 Corinthians 3:12 and 13. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 12 ಮತ್ತು 13ನೇ ವಚನ.
ಆ ಅಸ್ಥಿವಾರದ ಮೇಲೆ ಚಿನ್ನ, ಬೆಳ್ಳಿ, ರತ್ನ, ಕಟ್ಟಿಗೆ, ಹುಲ್ಲು, ಆಪು ಮುಂತಾದವುಗಳಲ್ಲಿ ಯಾವುದರಿಂದ ಕೆಟ್ಟ ಕಟ್ಟಿದರೂ ಅವನವನ ಕೆಲಸವು ವ್ಯಕ್ತವಾಗುವುದು. ಕ್ರಿಸ್ತನು ಬರುವ ದಿನ ಬೆಂಕಿಯೊಡನೆ ಉದಯವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು. ಅವನವನ ಕೆಲಸವಂತದ್ದು ಆ ಬೆಂಕಿ ಶೋಧಿಸುವುದು. Notice in verse 13 of what sort it is, not what size it is. ಈ ಒಂದು ಕೆಲಸ ಯಾವುದಾಗಿತ್ತು, ಇದರ ಒಂದು ಗುಣವನ್ನು ನೀವು ಅರ್ಥ ಮಾಡಿಕೊಳ್ಳ್ರಿ, ಅದರ ಒಂದು ಅಳತೆ ಅಲ್ಲ. People are not considering what sort it is, but what size it is. They are after the size of the work today. ಈ ದಿನಗಳಲ್ಲಿ ಜನರು ಆ ಒಂದು ಅಳತೆ ಯಾವ ರೀತಿಯಾಗಿ ಉಂಟೆಂಬುದಾಗಿ ಅವರು ಪರಿಗಣಿಸುತ್ತಾರೆ, ಅದರ ಗುಣಮಟ್ಟವನ್ನು ಅವರು ಶೋಧಿಸುವುದಿಲ್ಲ. My brother, my sister, our work of what sort, what type, what quality, what manner, that is what the Lord is going to test. ಆತನು ಪರೀಕ್ಷೆ ಮಾಡುವಾಗ ನಮ್ಮ ಒಂದು ಕೆಲಸದ ಒಂದು ಗುಣ ಯಾವ ರೀತಿಯಾಗಿತ್ತು, ಅದರ ಒಂದು ಗುಣಮಟ್ಟ ಯಾವ ರೀತಿಯಾಗಿತ್ತು, ಯಾವ ಮನೋಭಾವದಿಂದ ಮಾಡಿದ್ದೇವೆ, ಅದನ್ನು ಕರ್ತನು ನೋಡುವವನು ಆತನು ಆಗಿದ್ದಾನೆ. Either we will receive the reward or will suffer the loss. ನಾವು ಒಂದು ವೇಳೆ ನಾವು ಆ ಒಂದು ಪ್ರತಿಫಲವನ್ನು ನಾವು ಲಾಭ ಹೊಂದುತ್ತೇವೋ ಅಥವಾ ನಾವು ನಷ್ಟವನ್ನು ನಾವು ಅನುಭವಿಸುತ್ತೇವೆ. When the Lord said that, he used the metals also like that. ಕರ್ತನು ಇದನ್ನು ಆತನು ಹೇಳುವಾಗ ಆತನು ಆ ಲೋಹದ he used metals, uncle. Yeah, gold, silver and precious stones. ಲೋಹಗಳ ಕುರಿತಾಗಿ ಆತನು ತಿಳಿಸ್ತಾನೆ. Gold, silver, precious stones. ಆತನು ಚಿನ್ನ, ಬೆಳ್ಳಿ ಮತ್ತು ಅಮೂಲ್ಯವಾದ ರತ್ನಗಳ ಕುರಿತಾಗಿ ಆತನು ತಿಳಿಸಿ, to look at them, they're very small. ನೋಡುವುದಕ್ಕೆ ಅವರು ತುಂಬಾ ಚಿಕ್ಕದಾಗಿ ಉಂಟು. But what price they have. ಆದ್ರೆ ಅದರ ಒಂದು ಬೆಲೆ ಎಂತದ್ದು. On the other hand, look at wood, hay and stubble. ಆದ್ರೆ ಇನ್ನೊಂದು ಬದಿಯಲ್ಲಿ ಇರುವ ಒಂದು ಕಟ್ಟಿಗೆ ಮತ್ತು ಕಲ್ಲು ಮತ್ತು ಆಪ್ ಕುರಿತಾಗಿ ನೀವು ನೋಡ್ರಿ, what size it is. ಅದರ ಒಂದು ಗಾತ್ರ ಎಂತದ್ದು. Remember when it tried through the fire. ಆದ್ರೆ ಪುಟಕ್ಕೆ ಹಾಕಿ ಅಥವಾ ಬೆಂಕಿಯೊಡನೆ ಶೋಧಿಸಿ ನೋಡುವಾಗ most of this big work will be burnt up. ಇದರ ಒಂದು ದೊಡ್ಡ ಕೆಲಸಗಳು ಎಲ್ಲವೂ ಸಹ ಅದು ಸುಟ್ಟು ಹೋಗುತ್ತದೆ. Let's do little in the way that the Lord wants us to do for the glory of God. ನಾವು ಮಾಡುವ ಸ್ವಲ್ಪ ಕಾರ್ಯವನ್ನು ನಾವು ದೇವರ ಮಹಿಮೆಗೋಸ್ಕರ ನಾವು ಮಾಡುವವರನ್ನಾಗಿರೋಣ. That's why verse 14 and 15 says, if any man's work abide which he hath built thereon, he shall receive a reward. If any man's work shall be burnt, he shall suffer loss, but he himself shall be saved, yet so by fire. 14 ಮತ್ತು 15ನೇ ವಚನದಲ್ಲಿ ಈ ರೀತಿಯಾಗಿ ನಾವು ಓದುತ್ತೇವೆ, ಒಬ್ಬನು ಅಸ್ಥಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳ ಬರುವುದು. 15ನೇ ವಚನ, ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ಸಂಬಳವು ನಷ್ಟವಾಗುವುದು. ತಾನಾದರೂ ರಕ್ಷಣೆ ಹೊಂದುವನು, ಆದರೆ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡವನ ಹಾಗಿರುವನು. May the Lord help you and me to understand this very important truth. ಈ ತುಂಬಾ ಪ್ರಾಮುಖ್ಯವಾಗಿರುವ ಅಂಶವನ್ನು ಅರ್ಥ ಮಾಡಿಕೊಳ್ಳುವ ಹಾಗೆ ಕರ್ತನು ತಾನೇ ನಮಗೆ ಸಹಾಯ ಮಾಡಲಿ. The planting of the garden, ಈ ತೋಟದ ನೆಡುವಿಕೆ, the position of the garden, ಈ ತೋಟದ ಒಂದು ಸ್ಥಾನ, the persons in the garden, ತೋಟದಲ್ಲಿದ್ದ ವ್ಯಕ್ತಿಗಳು, the pleasantness of the garden, ಮತ್ತು ಆ ತೋಟದಲ್ಲಿ ಇದ್ದ ಸಮೃದ್ಧಿ, the plentifulness of the garden, ತೋಟದಲ್ಲಿದ್ದ ಸಾಮರಸ್ಯ ಮತ್ತು ಆ ತೋಟದಲ್ಲಿದ್ದ ಸಮೃದ್ಧಿಕರವಾದ ಅಂಶಗಳು, and now the partnership of the garden. ಮತ್ತು ಆ ತೋಟದಲ್ಲಿ ಇರುವ ಜೊತೆಗಾರಿಕೆ. Local assembly is the place of work. ಈ ಸ್ಥಳೀಯ ಸಭೆ ಎಂಬುದಾಗಿ ಹೇಳುವಾಗ ಅದು ಕೆಲಸದ ಒಂದು ಸ್ಥಳವಾಗಿದೆ. Work together, ಜೊತೆ ಕೆಲಸದವರು, work together with God. ನಾವು ದೇವರ ಜೊತೆಯಲ್ಲಿ ಒಟ್ಟಾಗಿ ನಾವು ಕೆಲಸ ಮಾಡೋಣ. Work the way the Lord wants us to, for the glory of God and good of the local assembly. ನಾವು ದೇವರು ನಮ್ಮಿಂದ ಆತನು ಏನನ್ನು ಅಪೇಕ್ಷಿಸುತ್ತಾನೋ ಆ ಕೆಲಸವನ್ನು ನಾವು ಮಾಡೋಣ, ದೇವರಿಗೋಸ್ಕರ ಮಾಡೋಣ, ಕರ್ತನ ಮಹಿಮೆಗೋಸ್ಕರ ನಾವು ಮಾಡುವವರನ್ನಾಗಿರೋಣ. Focusing in the garden, in the local assembly primarily. ಸ್ಥಳೀಯ ಸಭೆಯಲ್ಲಿ ಮೂಲತಃವಾಗಿ ಕೇಂದ್ರೀಕರಿಸಿಕೊಂಡು ನಮ್ಮ ಸೇವಾ ಕಾರ್ಯಗಳನ್ನು ನಾವು ಮಾಡೋಣ. And receive a good reward from the hand of the Lord. ಮತ್ತು ದೇವರಿಂದ ನಾವು ಒಳ್ಳೆಯ ಒಂದು ಪ್ರತಿಫಲವನ್ನು, ಸಂಬಳವನ್ನು ನಾವು ಪಡೆಯೋಣ. Either of these two things every person is going to hear. ಈ ಎರಡು ಅಂಶಗಳಲ್ಲಿ
ಒಂದಾದರೂ ಒಬ್ಬ ಮನುಷ್ಯನು ದೇವರ ಮನುಷ್ಯನು ಆತನು ಕೇಳಲಿಕ್ಕಿದ್ದಾನೆ. Either they will hear Matthew's Gospel, chapter 7, verse 21, 22, and 23. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ ಆತನು 21, 22 ಮತ್ತು 23ನೇ ವಚನವನ್ನು ಕೇಳಲಿಕ್ಕಿದ್ದಾನೆ. What do we read there? ಅಲ್ಲಿ ನಾವು ಏನು ಓದುತ್ತೇವೆ? Matthew's Gospel, chapter 7. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ. Look at verse 21. 21ನೇ ವಚನ ನೋಡ್ರಿ. Not everyone that saith unto me, Lord, Lord, shall enter into the kingdom of heaven, but he that doeth the will of my Father which is in heaven. Many will say to me in that day, Lord, Lord, have we not prophesied in thy name, and in thy name have cast out devils, and in thy name done many wonderful works? And then will I profess unto them, I never knew you, I never knew you. Depart from me, ye that work iniquity. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 21, 22, 23ನೇ ವಚನ. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡ್ರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಸ್ವಾಮಿ ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದು ನಿಮ್ಮ ಗುರುತು ಕಾಣೆನು. ಧರ್ಮವನ್ನು ಮೀರಿ ನಡೆಯುವವರೇ, ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವೆನು. I do not know you. ನಾನು ನಿಮ್ಮನ್ನು ಅರಿಯೆನು. Depart from me. ನನ್ನಿಂದ ತೊಲಗಿ ಹೋಗಿರಿ. But look at verse 20, chapter 25, verse 21. ಆದ್ರೆ 23. 25ನೇ ಅಧ್ಯಾಯ 21 ಮತ್ತು 23ನೇ ವಚನ ನೋಡ್ರಿ. His Lord said unto him, Well done, thou good and faithful servant. Thou hast been faithful over a few things. I will make thee ruler over many things. Not depart. Enter thou into the joy of thy Lord. Verse 21. Matthew 25, 21. 25ನೇ ಅಧ್ಯಾಯ 21ನೇ ವಚನ ನೋಡೋಣ. ಅವನು ದಣಿಯು, ಬಲ ನಂಬಿಗಸ್ತನಾದ ಒಳ್ಳೆಯ ಆಳು ನೀನು. ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ. ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಅಂದನು. We want to hear that well done from the Lord. ಬಲ ನಂಬಿಗಸ್ತನಾದ ಒಳ್ಳೆ ಆಳು ಎಂಬುದಾಗಿರೋ ಮಾತನ್ನು ನಾವು ಕೇಳಬೇಕು. When you compare these two verses, you can learn 7 things again. ನಾವು ಈ 2 ವಚನಗಳನ್ನು ನಾವು ಹೋಲಿಸಿ ನಾವು ನೋಡುವುದಾದ್ರೆ ಪುನಃ ನಾವು 7 ಅಂಶಗಳನ್ನು ನಾವು ಕಲಿಯುತ್ತೇವೆ. I leave it for your meditation. ಅದನ್ನು ನಿಮ್ಮ ಒಂದು ಅಧ್ಯಯನಕ್ಕೆ ನಾನು ಬಿಟ್ಟು ಬಿಡುತ್ತೇನೆ. Many will hear, I do not know you, depart from me. ಅನೇಕರು ಕೇಳುತ್ತಾರೆ, ನಾನು ನಿನ್ನನ್ನು ಅರಿಯೆನು, ಇಲ್ಲಿಂದ ತೊಲಗಿರಿ. But they that do as we have learned will hear, well done, my good and faithful servant, and they will hear, enter thou in the joy of the Lord. ಆದ್ರೆ ನಾವು ಈಗ ತಾನೇ ನಾವು ಕಲಿತ ಹಾಗೆ ನಾವು ಆ ಒಂದು ಕರ್ತನ ಚಿತ್ತದ ಪ್ರಕಾರ ನಾವು ಕೆಲಸ ಮಾಡುವುದಾದ್ರೆ ಆಗ ನಾವು ಕೇಳುತ್ತೇವೆ, ಬಲ ನಂಬಿಗಸ್ತನಾದ ಒಳ್ಳೆ ಆಳು ನೀನು. My prayer to the Lord is everyone who has heard this ministry this evening by the Lord might be found faithful in the garden where he has kept us. ಕರ್ತನು ನಮ್ಮನ್ನು ಎಲ್ಲಿ ಆತನು ಇಟ್ಟಿದ್ದಾನೆ ಅಲ್ಲಿ ನಾವು ನಂಬಿಗಸ್ತರಾಗಿ ನಾವು ಇದ್ದೇವೆ ಎಂಬುದಾಗಿ ಕರ್ತನು ನಮ್ಮನ್ನು ಕಾಣಲಿ ಎಂಬುದಾಗಿ ಈ ದಿನ ವಾಕ್ಯ ಸಂದೇಶವನ್ನು ಕೇಳುತ್ತಿರುವವರು ಎಲ್ಲರಿಗೋಸ್ಕರ ನನ್ನ ಒಂದು ಬಯಕೆಯಾಗಿದೆ. If anything the Lord has pointed out in your life and my life, ನಿನ್ನ ಜೀವನದಲ್ಲಿ ನನ್ನ ಜೀವನದಲ್ಲಿ ಕರ್ತನು ನಮಗೆ ಏನನ್ನಾದ್ರೂ ಆತನು ಗುರುತು ಮಾಡಿ ಆತನು ತೋರಿಸಿದ್ದೇ ಆದ್ರೆ let us confess and repent. ನಾವು ಪಶ್ಚಾತ್ತಾಪ ಪಟ್ಟು ನಾವು ಮಾನಸಾಂತರದಿಂದ ನಾವು ಹಿಂದಕ್ಕೆ ನಾವು ಬರೋಣ. Pray for that brother, pray for that sister, pray for that family. ಆ ಸಹೋದರ ಸಹೋದರಿಗೋಸ್ಕರ ಆ ಕುಟುಂಬಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡುವವರು ನಾವು ಆಗಿರೋಣ. And if the Lord gives a peace, make a phone call and tell them, brother, I love you. Sister, we love you in the Lord. And as a family in the local assembly, be bound together hereafter to work together for the glory of God. ಆ ಒಂದು ಜೊತೆ ಸಹೋದರ ಸಹೋದರಿಯೊಟ್ಟಿಗೆ ನಾವು ಸಂಧಾನ ಪಡಿಸಿಕೊಂಡು ನಾವು ಒಟ್ಟಾಗಿ ನಾವು ಕೆಲಸ ಮಾಡೋಣ, ಕರ್ತನ ಜೊತೆಯ ಕೆಲಸದವರಾಗಿ ನಾವು ಕೆಲಸ ಮಾಡೋಣ ಎಂಬುದಾಗಿ ಪ್ರೋತ್ಸಾಹದೊಡನೆ ನಾವು ಮುಂದಕ್ಕೆ ಹೋಗೋಣ.
May the good Lord bless the reading of his word to your heart and my heart. ನಿಮ್ಮ ಹೃದಯಕ್ಕೆ ನನ್ನ ಹೃದಯಕ್ಕೆ ಈ ಒಂದು ದೇವರ ವಾಕ್ಯದ ಅಧ್ಯಯನವನ್ನು ಆತನು ಆಶೀರ್ವಾದ ಮಾಡುವನಾಗಿರಲಿ. Another 4 very important principles are left. ಇನ್ನು 4 ಅಂಶಗಳು, ತುಂಬಾ ಪ್ರಾಮುಖ್ಯವಾದ ಅಂಶಗಳು ಉಂಟು. I would request you not to miss the study ahead. ಮುಂದೆ ಬರುವ ಅಧ್ಯಯನವನ್ನು ನೀವು ಕಳೆದುಕೊಳ್ಳಬೇಡ್ರಿ ಎಂಬುದಾಗಿ ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. You can read the same portion and study for yourself until then. ನೀವು ಈ ಒಂದು ವಾಕ್ಯ ಭಾಗಗಳನ್ನು ನೀವು ಓದುತ್ತಾ ನೀವು ಅಧ್ಯಯನ ಮಾಡುವವರು ನೀವು ಆಗಿರಬಹುದು. God bless you all. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆತನು ಆಶೀರ್ವದಿಸಲಿ. Just a word of prayer. ಒಂದು ಪ್ರಾರ್ಥನೆಯ ಒಂದು ಮಾತು. God our Father, we are so thankful to you for thy mercy upon us. ತಂದೆಯಾದ ದೇವರೇ, ನಿನ್ನ ಕರುಣೆಗೋಸ್ಕರ ನಾವು ನಿನ್ನನ್ನು ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. Because of your love, in spite of such a situation, we could sit with your word is our greatest privilege. ಈ ರೀತಿಯಾಗಿ ಇಂತಹ ಸನ್ನಿವೇಶಗಳಲ್ಲಿಯೂ ಸಹ ನಿನ್ನ ವಾಕ್ಯದ ಜೊತೆಯಲ್ಲಿ ನಾವು ಕುಳಿತುಕೊಂಡು ಅಧ್ಯಯನ ಮಾಡುವ ಹಾಗೆ ಕೊಟ್ಟ ಅವಕಾಶಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. Write your word on our heart. ನಿನ್ನ ವಾಕ್ಯವನ್ನು ನಮ್ಮ ಹೃದಯದ ಮೇಲೆ ನೀನು ಬರೆಯಬೇಕು. Change me, O Lord. Change me, O Lord. Change my family, O Lord. ನನ್ನನ್ನು ಬದಲಾಯಿಸು ಸ್ವಾಮಿ, ನನ್ನ ಕುಟುಂಬವನ್ನು ನೀನು ರೂಪಾಂತರ ಮಾಡು. May we be found as faithful laborers in the garden of the Lord where you have kept us. ನಮ್ಮನ್ನು ನೀನು ಎಲ್ಲಿ ಇಟ್ಟಿದ್ದೀಯೋ ಆ ತೋಟದಲ್ಲಿ ನಾವು ನಂಬಿಗಸ್ತರಾಗಿ ನಾವು ಕೆಲಸ ಮಾಡುವ ಹಾಗೆ ನಮಗೆ ಸಹಾಯ that we might see the garden where we are kept by the Lord, being dressed and being kept. ಕರ್ತನು ನಮ್ಮನ್ನು ಎಲ್ಲಿ ಇಟ್ಟಿದ್ದಾನೋ ಆ ಒಂದು ತೋಟದಲ್ಲಿ ನಾವು ಆ ತೋಟದಲ್ಲಿ ವ್ಯವಸಾಯ ಮಾಡುತ್ತಾ ಅದನ್ನು ಕಾಯುವವರಾಗಿ ಕೆಲಸ ಮಾಡುವ ಹಾಗೆ ನಮಗೆ ಸಹಾಯ. Bless every dear brother and sister who joined for the study today. ಈ ದಿನ ಈ ಒಂದು ಅಧ್ಯಯನಕ್ಕಾಗಿ ಸೇರಿ ಬಂದ ಪ್ರತಿಯೊಬ್ಬ ಸಹೋದರ ಸಹೋದರಿಯರನ್ನು ನೀನು ಆಶೀರ್ವದಿಸು. Bless the efforts of the local assembly. ಸ್ಥಳೀಯ ಸಭೆ ಮಾಡುತ್ತಾ ಇರುವ ಪ್ರಯಾಸವನ್ನು ನೀನು ಆಶೀರ್ವದಿಸು. All glory be to thy name and blessing be ours. ಎಲ್ಲಾ ಮಹಿಮೆ ನಿನಗೆ ಆಗಲಿ ಮತ್ತು ಆಶೀರ್ವಾದವು ನಮ್ಮದಾಗಿರಲಿ. In the name of our Lord and our Savior Jesus Christ we pray. ನಮ್ಮ ರಕ್ಷಕನಾಗಿರುವ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. Amen. Amen. ಆಮೆನ್.